ಕಂಪನಿ ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ. ನಮ್ಮ ಕಂಪನಿ, ಇದು ನಮ್ಮ ಕಂಪನಿ, ನಮ್ಮ ಕಂಪನಿ, ಇದು ನಮ್ಮ ಕಂಪನಿ. ಕೇಳಿ ಕಾರ್ಯಕ್ರಮ ನಮ್ ಕಂಪನಿ. ಹಲವು ಬೆಳೆಗಳ ದವಸ ಧಾನ್ಯಗಳ ಉತ್ಪಾದಕ ಸಂಸ್ಥೆ, ಹಣ್ಣು ಹಂಪಲು ಮೊಟ್ಟೆ ಮಾಂಸಗಳ ಉತ್ಪಾದಕ ಸಂಸ್ಥೆ. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ರೈತ ಬಾಂಧವರೇ, ಇಂದಿನ ನಮ್ ಕಂಪನಿ ಬಾನುಲಿ ಸರಣಿಯಲ್ಲಿ ಕನಕಪುರ ಕುರಿ ಮತ್ತು ಮೇಕೆ ಸಾಕಾಣಿಕೆ ರೈತ ಉತ್ಪಾದಕ ಕಂಪನಿಯ ಕಾರ್ಯ ಚಟುವಟಿಕೆಯನ್ನು ಕುರಿತು ಕಂಪನಿಯ ನಿರ್ದೇಶಕರಾದ ಎನ್.ಕೆ. ನಾಗೇಗೌಡ ಅವರೊಂದಿಗೆ ಸಂದರ್ಶನವಿದೆ. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ನಾಗೇಗೌಡ್ರಿಗೆ ನಮಸ್ಕಾರ. ನಮಸ್ಕಾರ ಸರ್. ಎಷ್ಟು ವಯಸ್ಸು ನಾಗೇಗೌಡ್ರೆ? ಸರ್ ನಮ್ಗೆ 60 ತುಂಬಿ 62 ನಡೀತಾ ಇದೆ. ಏನು ನಿಮ್ಮ ವಿದ್ಯಾಭ್ಯಾಸ? ಮಾಮೂಲಿ SLC ಸರ್. ನಿಮ್ಮ ತಂದೆ ತಾಯಿ ಕಾಲದಿಂದಲೂ ಕುರಿ ಸಾಕೊಂಡು ಬಂದಿದ್ದೀರ ತಾವು? ಕುರಿ ಸಾಕೊಂಡು ವ್ಯವಸಾಯ ಮಾಡ್ಕೊಂಡು ಬರ್ತಾ ಇದ್ರು. ಎಷ್ಟು ಜಮೀನಿತ್ತು ತಂದೆಗೆ? ನಮ್ ತಂದೆಗೆ 15 ಎಕರೆ ಜಮೀನ್ ಐತೆ. ಏನೇನ್ ಬೆಳೆ ಮಾಡ್ತಾ ಇದ್ರು ಅವರು? ಮಾಮೂಲಿ ತೆಂಗು, ರೇಷ್ಮೆ, ಮತ್ತೆ ಹುಲ್ಲುಗಳು, ರಾಗಿ, ಜೋಳ, ತೊಗರಿ, ಅವರೆ, ಕಾಳು ಕಡ್ಡಿಗಳೆಲ್ಲ ಪ್ರತಿಯೊಂದನ್ನು ಬೆಳೆ ಮಾಡ್ತಾ ಇದ್ವಿ. ಎಷ್ಟು ಕುರಿ ಸಾಕಿದ್ರು ನಿಮ್ ತಂದೆ? ನಮ್ ತಂದೆ ಒಂದು ಸಾಂಪಲ್ಗೆ ಅಂತ ಅಂದ್ಬಿಟ್ಟು ಒಂದು 10 ಕುರಿ ಸಾಕಿದ್ರು. 10 ಕುರಿ ಸಾಕಾದ್ಮೇಲೆ ತಿರುಗಿ ಅದೇನೆ ರೂಢಿಸ್ಕೊಂಡು ಬಂದು 25 ಆಯ್ತು. ಅದ್ರ ಮೇಲ್ಪಟ್ಟು ಬಂದು 50ಕ್ಕೆ ನಿಲ್ಲಿಸ್ತೀವಿ. ಈಗ ನಮ್ಗೆ ಒಂದ್ ಸ್ವಲ್ಪ ತಿಳುವಳಿಕೆ ಬಂದ ಮೇಲೆ ಜಾಸ್ತಿ ಮಾಡೋಣ ಅಂತ ಅಂದ್ಬಿಟ್ಟು NML ಸ್ಕೀಮು, ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇಂದ ಸಬ್ಸಿಡಿ ದೊರೀತಾ ಇದ್ರೆ ಅದನ್ನ ನಾವೇನ್ ಮಾಡ್ತಾ ಇದ್ವಿ, ಎಲ್ಲಾರ್ಗು ನಮ್ ಜೊತೆಗೆ ಇನ್ನುಳಿದ ರೈತರಿಗೂ ಸಹಕಾರ ಆಗ್ಲಿ ಅಂತ ಅನ್ಬಿಟ್ಟು ಅಲ್ಲಿ ಉಯಂಬಳಿ ಹೋಬಳಿ ಅಂತ ಅನ್ಬಿಟ್ಟು ಒಂದು ಹೋಬಳಿಗಿದ್ದ ಒಂದು ಶೀಪ್ ಸೊಸೈಟಿ ಮಾಡ್ಕೊಂಡಿದ್ವಿ. ಸೊಸೈಟಿ ಅಂತ ಅಂದ್ರೆ ಸಹಕಾರ ಸಂಘ. ಆ ಸಹಕಾರ ಸಂಘದ ಮೂಲಕ ಎಲ್ಕ ತಿಳುವಳಿಕೆ ಕೊಡ್ತಾ ಪ್ರತಿಯೊಬ್ಬರಿಗೂ ಕುರಿ ಸಾಕೊಳ್ಳೋಕೆ ಈ ತರ ಮಾಡಬಹುದು ಅಂತ ಅನ್ಬಿಟ್ಟು ಅದರಲ್ಲಿ ಹೆಚ್ಚಿನ ಇಳುವರಿ ತೆಗೆದು ಯಾವ ರೀತಿ ಮಾಡಬೇಕು, ಟೆಕ್ನಾಲಜಿಯಾಗಿ ಯಾವ ರೀತಿ ಮಾಡಬೇಕು ಅಂತ ಅನ್ಬಿಟ್ಟು ಅಧಿಕಾರಿಗಳು ಸಪೋರ್ಟ್ ಎಲ್ಲ ತಗೊಂಡು ಮಿನಿಮಮ್ ಅಂತಂದ್ರೆ ಸ್ಟೇಟ್ ಲೆವೆಲ್ ಅಧಿಕಾರಿಗಳೆಲ್ಲ ಫುಲ್ಲು ನಮ್ಮ ಉಯ್ಯಂಬಳಿ ಹೋಬಳಿಲಿ ಬಂದು ಎಲ್ಲ ಟೀಚಿಂಗ್ ಕೊಟ್ಟು. ನೀವು ಚಿಕ್ಕ ವಯಸ್ಸಿಂದ ಕುರಿ ಸಾಕಿದ್ರೆ ನಾಗೇಗೌಡ್ರೆ? ಇಲ್ಲ ಸರ್, ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಸಾಕ್ತಾ ಇದ್ವಿ. ನಮ್ ತಾತಾರ್ ಸಾಕ್ತಾ ಇದ್ದಾಗ ನಾವು ಸ್ಕೂಲ್ಗೆ ಹೋಗ್ತಾ ಇರ್ಬೇಕಾದ್ರೆ ಮಾಮೂಲಿ ಮನೇಲಿ 1-2 ಸಾಕ್ತಾ ಇದ್ರು. ತಿರ್ಗಾ ಮೇಕೆಗಳನ್ನು ಸಾಕ್ತಾ ಇದ್ರು. ಹಾಗಾಗಿ ಆಗಿಂದ ಎಲ್ಲ ಚೆನ್ನಾಗಿ ಪರಿಚಯ ಇದೆ. ನೀವು SLC ಓದದ್ಮೇಲೆ ವ್ಯವಸಾಯಕ್ಕೆ ಬಂದ್ರ? SLC ಓದ್ಮೇಲೆ ವ್ಯವಸಾಯಕ್ಕೆ ಬಂದಿದ್ವಿ. ಎಷ್ಟು ಜನ ಮಕ್ಕಳು ನೀವು ನಿಮ್ ತಂದೆಗೆ? ನಮ್ ತಂದೆಗೆ 4 ಜನ ನಾವು ಮಕ್ಕಳುಗಳು. ನೀವೇ ಮೊದಲನೇವರ? ನಾವೇ ಮೊದಲನೇವರು. ಓಕೆ. ಈಗ ನೀವು ಎಷ್ಟು ಎಕರೆ ಜಮೀನಿನ ಒಡೆಯರು? ಈಗ ಸದ್ಯದಲ್ಲಿ ನಾವು 5 ಎಕರೆ ಜಮೀನು ಒಡೆಯರು. ನೀವೆಷ್ಟು ಕುರಿ ಸಾಕಿದ್ರಿ? ಈಗ ನಾವು ಕುರಿ ಒಂದು 50 ಸಾಕಿದ್ವಿ. ತಳಿ ಯಾವ್ದು ಅಂತ ಕೇಳ್ಬೋದೆ? ಬಂಡೂರುನು ಸಾಕಿದೀವಿ, ರಾಂಬುಲೈಟ್ ಸಾಕಿದೀವಿ, ನಾರಿ ಸುವರ್ಣನು ಸಾಕಿದೀವಿ. ಯಾವ್ದು ಹೆಚ್ಚಿಗೆ ಆದಾಯ ಬರ್ತದೆ ಅಂತ ಅನ್ಬಿಟ್ಟು ಅದನ್ನ ಬದಲಾಯಿಸ್ಕೊಂಡು ಹೋಗ್ತಾ ಇದೀವಿ. ಇಷ್ಟೇ ಸೀಮಿತ ಅಂತ ಏನಿಲ್ಲ. ಈ ಬಂಡೂರು ಕುರಿ ಬಗ್ಗೆ ಹೇಳಿ, ಏನು ವಿಶೇಷತೆ ಅದ್ರದ್ದು? ಬಂಡೂರು ಕುರಿ ಅಂತಂದ್ರೆ ನಮ್ಮ ಮಂಡ್ಯ ಡಿಸ್ಟಿಕ್ ಅಲ್ಲಿ ಬಂಡೂರು ಅಂತ ಅನ್ನೋ ಊರಲ್ಲಿ ಇದು ಸುಮಾರು ಗಿಡ್ಡ ತಳಿ. ಎದೆ ಭುಜ ಅಗಲ ಇರ್ತದೆ, ಮತ್ತೆ ಬೆನ್ನು ಎಲ್ಲ ಅಗಲ ಬರುತ್ತದೆ, ಕಾಲುಗಳೆಲ್ಲ ಕುಳ್ಳು ಇರ್ತದೆ. ಇದು ಕೊರಳುಮಾಲೆ 2 ಇರ್ತದೆ, ಬುರುಡೆ ಸಣ್ಣ ಇರ್ತದೆ, ದೇಹ ಗಾತ್ರ ಇರ್ತದ್ರೆ. ಅದೇನಂತಂದ್ರೆ 1-2 ವರ್ಷಕ್ಕೆ 3 ಮರಿ ಆಗ್ತದ್ರೆ. 8 ತಿಂಗಳಿಗೊಂದ್ಸಾರಿ ಪ್ರೆಗ್ನೆಂಟ್ ಆಗಿ ಮರಿ ಹಾಕೊಳ್ಳೋದು. ಇದರಲ್ಲಿ ಮಾಂಸ ಬಾರಿ ಸ್ಮೂತ್ ಇರ್ತದೆ. ಸ್ಮೂತ್ ಅಂತ ಅಂದ್ರೆ ಒಂದೊಂದು ಲೇರ್ಗುನು ಈ ಕೊಬ್ಬಿನಂಶ ಮಿಕ್ಸೆಡ್ ಇರ್ತದೆ. ಇದನ್ನ ಏನ್ ಮಾಡ್ತಾರೆ ಅಂತ ಅಂದ್ರೆ ಫುಲ್ ಬಿರಿಯಾನಿಗೆ ಯೂಸ್ ಮಾಡ್ತಾರೆ. ಮಾಂಸ ರುಚಿ ಜಾಸ್ತಿ ಬಂಡೂರಲ್ಲಿ ಮಾಂಸನೂ ರುಚಿ ಜಾಸ್ತಿ, ಜಲ್ದಿ ಕ್ಲೀನ್ ಆಗಿ ಬೆಂದೋಗುತ್ತೆ. ಅಂದ್ರೆ ಈ ರಾಂಬುಲೆಟ್ ಅದ್ರ ಬಗ್ಗೆ ಹೇಳಿ. ರಾಮ್ಲೆಟ್ ಬಂದು ಹೊರದೇಶದ ತಳಿ. ಅದು ಬಂದು ಅಸ್ಸಾಮಲ್ಲಿ ಬ್ರೀಡ್ ಆಗಿ ಅಸ್ಸಾಮಿಂದ ನಮ್ಗೆ ತಿರುಗಿ ಈಗ ತಮಿಳ್ನಾಡಲ್ಲಿ ಒಂದು ಕೊಡೆಕೆನಲ್ ಅಲ್ಲಿ ಮಣ್ಣವನೂರು ಅಂತ ಅನ್ಬಿಟ್ಟು ಅಲ್ಲಿ ಅಭಿವೃದ್ಧಿ ಇದು ಫಾರಂ ಐತೆ, ರಿಸರ್ಚ್ ಫಾರಂ. ಅದು ಸೆಂಟ್ರಲ್ ಗೌರ್ಮೆಂಟ್ ರಿಸರ್ಚ್ ಫಾರಂ. ಅದ್ರಲ್ಲಿ ಅಂತ ಅಂದ್ರೆ ಉಣ್ಣೆ ಪ್ಲಸ್ ಮಾಂಸ ಚೆನ್ನಾಗಿ ಗ್ರೌತ್ ಆಗುತ್ತೆ. ಅಂದ್ರೆ 1 ಇಯರ್ ಅಲ್ಲಿ 50-60 kg ಹತ್ರವರೆಗೂ ಸಾಗಾಣಿಕೆ ನಾವು ಯಾವ ರೀತಿ ಸಾಗಾಣಿಕೆ ಮಾಡ್ತೀವಿ ಆ ರೀತಿ ಸುಮಾರು ಒಂದು 80-90 kg ವರ್ಗುನು ಅದು ಬೆಳವಣಿಗೆ ಬರ್ತದೆ 2 ವರ್ಷದಲ್ಲಿ. ಅದು ಉದ್ದದ ಕೂದಲು ಬರ್ತದೆ. ಆ ಉಣ್ಣೆಗೆ ಯೂಸ್ ಮಾಡ್ತಾರೆ ಅದನ್ನ. ಉಣ್ಣೆಗೆ ಅಂತ ಅಂದ್ರೆ ಈ ನಾಟಿ ಕುರಿನಲ್ಲಿ ಇರ್ತದಲ್ಲ ಉಣ್ಣೆ, ಅದರದ್ದು
10 mm ಮಂದ 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 ಅಂತಂದ್ರೆ ಒರಟು ತರ ಬರುತ್ತೆ. ಈ ರಾಂಬ್ಲೈಟ್ ಅಲ್ಲಿ ಫುಲ್ ನೈಸ್ ಬರುತ್ತೆ. ಅದನ್ನ ಶಾಲ್ಗಳು, ಸ್ವೆಟರ್ಗಳು, ಹ್ಯಾಂಡ್ ಕ್ಯಾಪು, ಹ್ಯಾಂಡ್ ಗ್ಲೌಸ್ಗಳು ಎಲ್ಲ ವೆರೈಟಿ ಉಡುಪುಗಳನ್ನ ತಯಾರಿಸೋಕೆ ಯೂಸ್ ಮಾಡ್ತಾರೆ. ನೀವು ಸಾಕಿದಿರಾ ರಾಂಬುಲೆಟ್? ರಾಂಬ್ಲೈಟ್ ಸಾಕಿದೀವಿ. ನಿಮ್ಮ ಅನುಭವ ಹೇಳಿ, ಹೇಗಿತ್ತು? ಚೆನ್ನಾಗಿದ್ಯಾ? ಚೆನ್ನಾಗಿದೆ ಸರ್. ರಾಂಬ್ಲೈಟ್ ಕೊಡೈಕೆನಾಲ್ ಇಂದ ತಂದು ರೈತರುಗಳಿಗೆಲ್ಲ ಡೆವಲಪ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಬ್ರೀಡಿಂಗ್ ಪರ್ಪಸ್ಗೆ ಕೊಡೈಕೆನಾಲ್ ಇಂದ ಎಲ್ಲಾನು ಕುರಿಗಳ ತಂದು ಕೊಡ್ತಾ ಇದ್ದೀವಿ. ಟಗರು ಮತ್ತೆ ಕುರಿ ಎರಡನ್ನೂ? ಟಗರು ಮತ್ತೆ ಹೆಣ್ಣು ಎರಡನ್ನೂ ತಂದು ಕೊಡ್ತೀವಿ. ವಿಶ್ವಾಸವುಳ್ಳ ರೈತರಿಗೆ ಅವರು ಇಲ್ಲಿ ಇದೆಲ್ಲಾನು ಕನ್ವರ್ಟ್ ಆಗ್ಲಿ ಅಂತ ಅಂದ್ಬಿಟ್ಟು ಬ್ರೀಡ್. ಏನ್ ಧಾರಣೆ ಆಗ್ಬೋದು ಒಂದ್ ಟಗರಿಗೆ ರಾಂಬುಲೆಟ್? ರಾಂಬುಲೆಟ್ ಇವತ್ತು ಲೈವ್ ಲೈಟ್ 400 ರೂಪಾಯಿ ಇದೆ. ಲೈವ್ ಲೈಟ್ ಜೀವ ಸಹಿತ ತೂಕ 1 kg ಬಂದು 400 ರೂಪಾಯಿ. ಕುರಿಗೆ ಎಷ್ಟಾಗುತ್ತೆ? ಕುರಿಗೆ ಅಂತಂದ್ರೆ ಅದು ಏನ್ ಸೈಜ್ ಇರ್ತದೆ ಆ ಸೈಜ್ ಮೇಲೆ. ಇವಾಗ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಫಾರಂ ಇಂದ ನಮ್ಗೆ ರೈತರಿಗೆ ಬ್ರೀಡ್ ಹೆಚ್ಚಿಸ್ಕೊಳ್ಳಿ ಅಂತ ಅಂದ್ಬಿಟ್ಟು, ಬಿತ್ತನೆ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಮ್ಗೆ ಸಬ್ಸಿಡಿ ರೇಟ್ ನಲ್ಲಿ ಕೊಡ್ತಾರೆ. ಎಷ್ಟ್ರಲ್ಲಿ ಕೊಡ್ತಾರೆ ನಿಮ್ಗೆ? 60%. ಹೌದಾ? 40% ಬಿಟ್ಟು ಹಣನ 60% ರೇಟ್ ನಲ್ಲಿ ಕೊಡ್ತಾರೆ. ಅದನ್ನ ನಾವು ನೇರವಾಗಿ ತಂದು ಸಂಘ ಸಂಸ್ಥೆಯಲ್ಲಿ ಯಾರು ಸದಸ್ಯರಾಗಿದ್ದಾರೋ, ಯಾರು ಕುರಿ ಸಾಕಿದಾರೋ ಅಂತವ್ರಿಗೆ ಬ್ರೀಡ್ ಮಾಡ್ಕೊಳ್ಳಿ, ಇದನ್ನ ನೀವು ಡೆವಲಪ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಕುರಿ ಯಾರು ಸಾಕಿರ್ತಾರೆ ಅವ್ರಿಗೆಲ್ಲ ಒಂದೊಂದು ಟಗರುಗಳು ಕೊಡುವುದು. ಉಣ್ಣೆ ಕತ್ತರಿಸೋದಕ್ಕೆ ಏನು ವ್ಯವಸ್ಥೆ ಇಟ್ಕೊಂಡಿದ್ರಿ ಸರ್? ಈಗ ಉಣ್ಣೆ ಕತ್ತರಿಸಕ್ಕೆ ನಮ್ಗೆ ಈಗ ಸೆಂಟ್ರಲ್ ಗೌರ್ಮೆಂಟ್ ನವರೇ ಬಂದು ಈಗ ನಮ್ಮ ಊರಿನಲ್ಲಿ ಹೋದ ತಿಂಗಳು ಒಂದು ಪ್ರೋಗ್ರಾಮ್ ನೇ ಇಟ್ಕೊಂಡು ದೊಡ್ಡದಾಗೆ ಎಲ್ಲಾರನ್ನು ಕರೆಸಿ ಮಿಷಿನ್ಗಳು ತರಿಸಿ, ಹ್ಯಾಂಡ್ ಮಿಷಿನ್ ಮತ್ತೆ ನೇತ್ ಹಾಕೊಳ್ಳೋದು ಮಿಷಿನ್ ಅವೆಲ್ಲ ತರಿಸಿ ಎಲ್ಲರಿಗೂ ಸುಮಾರು ಒಂದು 50 ಜನಕ್ಕೆ ಟ್ರೈನಿಂಗ್ ಕೊಡ್ಸಿದೀನಿ. ಅಲ್ಲ, ಟ್ರೈನಿಂಗ್ ಸರಿ. ಯಾವ ತರಹ ಉಣ್ಣೆನ ತೆಗಿತೀರಿ ಅಂತ ಕುರಿಯಿಂದ? ಮಿಷಿನ್ ಅಲ್ಲಿ ತೆಗಿತೀವಿ. ಮಿಷಿನ್ ಇದೆ. ಅದ್ರ ತರಬೇತಿ ಕೊಡಿಸಿದಿರಿ? ಅದ್ರ ತರಬೇತಿನೂ ಕೊಡಿಸಿದೀವಿ. ಅದರಿಂದ ಉಪಯೋಗ ಆಗುದನ್ನು ಎಲ್ಲ ಟೀಚ್ ಮಾಡಿದ್ವಿ. ಮುಂಚೆ ಎಲ್ಲ ಕತ್ರಿನಲ್ಲಿ ಬಳಸಿ ತೆಗಿತಾ ಇದ್ರಲ್ಲ? ಇದು ಸೀಸರ್ ಬರುತ್ತಲ್ಲ ಕಬ್ಬಣದ್ದು, ಆ ತರ ಸೀಸರ್ ಅಲ್ಲಿ ಕೆಡಿಕೊಂಡು ಇದು ಮಾಡ್ತಿದ್ರು. ಅಂದ್ರೆ ಒಂದು ಕುರಿನ ಉಣ್ಣೆನೆಲ್ಲ ಕಟ್ ಮಾಡ್ಬೇಕು ಅಂತಂದ್ರೆ 10 ರಿಂದ 15 ನಿಮಿಷ, 1/4 ಗಂಟೆ ತಗೋತಾ ಇದ್ರು. ಇದೇನಿಲ್ಲ, 5 ನಿಮಿಷದೊಳಗಡೆ ಕ್ಲೀನ್. ಹೌದಾ? 5 ನಿಮಿಷ ಅಷ್ಟೇನೆ ಸಾಕು. ಈಗ ರಾಂಬುಲೆಟ್ ಸಾಕಿದ್ರೆ ನಿಮ್ಗೆ ಉಣ್ಣೆನೂ ಸಿಗುತ್ತೆ, ಮಾಂಸನೂ ಸಿಗುತ್ತೆ. ಮಾಂಸನೂ ಚೆನ್ನಾಗಿದೆ. ಉಣ್ಣೆ ಒಂದು ವರ್ಷದಲ್ಲಿ 2 ಸರಿ ತೆಗಿಬಹುದಾ ಉಣ್ಣೆನ? ವರ್ಷಕ್ಕೊಂದ್ಸರಿ. ಯಾವ ಕಾಲದಲ್ಲಿ ತೆಗಿತೀರಿ? ಮಾಮೂಲಿ ಈಗ ಡಿಸೆಂಬರ್ ಲಾಸ್ಟ್ ಅಲ್ಲಿ, ಡಿಸೆಂಬರ್ ಲಾಸ್ಟ್ ಜನವರಿ ಚಳಿ ಇರ್ತದಲ್ವಾ. ಕುರಿಯಿಂದ ಎಷ್ಟು ಉಣ್ಣೆ ಸಿಗ್ಬೋದು? 2 kg ಇಂದ ಸ್ಟಾರ್ಟ್ ಆದ್ರೆ 3-4 kg ವರ್ಗು ಸಿಗ್ತದ್ರೆ. ಏನ್ ಧಾರಣೆ ಇದೆ? ಸುಮಾರು ಒಂದು ಇಲ್ಲಿ ಏನು ಎಲ್ಲ ಮಿಕ್ಸೆಡ್ ಇರ್ತದಲ್ಲ 40 ರೂಪಾಯಿ ನಾಂಗ್ ತಗೋತಾರೆ ಕೆಜಿ. ಅದ್ರಲ್ಲಿ ನಾವು ಇಲ್ಲೇ ಒಂದು ಕೋಡಳ್ಳಿ ಹೋಬಳಿಲಿ ಒಂದು ಚರಕ ಮಾಡ್ಕೊಂಡಿದೀವಿ. ಆ ಚರಕಕ್ಕೆ ಉರಿ ಮಾಡ್ಕೊಡಕ್ಕೆ ಚಳಕೆರೆಯಿಂದ ಉರಿ ತಂದು ಇದು ಮಾಡ್ತಾರೆ. ಈ ಉಣ್ಣೆನೆಲ್ಲ ತಗೊಂಡೋಗಿ ಅಲ್ಲಿ ಚಳಕೆರೆಯಲ್ಲಿ ಉರಿ ಮಾಡಿಸ್ಬಿಟ್ಟು ಇಲ್ಲಿ ತಗೊಬಂದು ಇಲ್ಲೆಲ್ಲ ಒಂದು ಶಾಲ್ಗಳನ್ನ ಇದು ಮತ್ತೆ ಬೆಡ್ಶೀಟ್ ಅಂತಾರಲ್ಲ ಸರ್, ಕಂಬಳಿ ನೇಯ್ದು ಅವೆಲ್ಲ ಇಲ್ಲೇ ನಾವು ಕ್ವಾಡ್ಸಿವನಹಳ್ಳಿ ಅಂತ ಅಂದ್ಬಿಟ್ಟು ಒಂದು ಗ್ರಾಮದಲ್ಲಿ ಚರ್ಕ ಇಟ್ಕೊಂಡು ಎಲ್ಲಾನು ರೆಡಿ ಮಾಡಿಸ್ತಾ ಇದ್ದೀವಿ. ಪರವಾಗಿಲ್ಲ. ಇನ್ನು ನಾರಿ ಸುವರ್ಣದ ಬಗ್ಗೆ ಹೇಳಿ. ನಾರಿ ಸುವರ್ಣ ಅಂತಂದ್ರೆ ಇದು ನಮ್ಮ ಜಯಚಂದ್ರ ಅವರು ಇದರಿಂದ ತಂದು ಶಿರಾದಲ್ಲಿ ಒಂದು ಡೆವಲಪ್ಮೆಂಟ್ ಮಾಡಿದ್ರು. ತುಮಕೂರು ಶಿರಾ ತಾಲೂಕಲ್ಲಿ ಡೆವಲಪ್ಮೆಂಟ್ ಮಾಡಿದ್ರು. ಆ ಶಿರಾ ತಾಲೂಕಿಂದ ನಾವೆಲ್ಲ ಬೇರೆ ಬೇರೆ ರೈತರಿಗೆ ಗೌರ್ಮೆಂಟ್ ಕಡೆಯಿಂದ ಬಿತ್ತನೆ ತಳಿ ಅಂದ್ರೆ ಗಂಡು ಮರಿನ ಗೌರ್ಮೆಂಟ್ ಇಂದ ಸಬ್ಸಿಡಿ ರೂಪದಲ್ಲಿ ಎಲ್ಲ ಹೊರಗಡೆ ಕೊಡೋಕೆ ಎಲ್ಲಾನು ವ್ಯವಸ್ಥೆ ಮಾಡಿ ನಮ್ಮ ರಾಮನಗರ ಡಿಸ್ಟಿಕ್ ಅಲ್ಲಿ ಸುಮಾರು ಒಂದು 50 ರೈತರಿಗೆ ಎಲ್ಲ ಕೊಟ್ವಿ. ಅದರಿಂದನೂ ಒಳ್ಳೆ ಮರಿಗಳು ಬರ್ತಾ ಇದಾವೆ. ಏನ್ ವಿಶೇಷ ಅಂತ ನಾರಿ ಸುವರ್ಣ? ನಾರಿ ಸುವರ್ಣ ಅಂತಂದ್ರೆ ಅದು ಒಂದ್ ಸಾರಿಗೆ 2 ರಿಂದ 3 ಮಿನಿಮಮ್ ಅಂದ್ರೆ 2 ಮರಿ ಹಾಕುತ್ತೆ ನಾರಿ ಸುವರ್ಣ. 3 ಆಗ್ತವೆ, 4 ಆಗ್ತವೆ. ಈಗ ಗಾಲಿ ಎಂಬಳಿ ಹೋಬಳಿಲಿ ನಾರಿ ಸುವರ್ಣನೆ 250 ರಿಂದ 300 ಕುರಿ, ಹೆಣ್ಣು 300 ಕುರಿಗಳು ಸಾಕಿ ಈ ಗಾಲಿ ನಾರಿ ಸುವರ್ಣ ಬ್ರೀಡ್ ಇಂದ ಮರಿಗಳು ತಕೊಂಡು ಸೇಲ್ ಮಾಡ್ತಾವ್ರೆ ಹಾಲಿ. ಏನ್ ವಿಶೇಷ ಐತಳಿದು? ಅದೇ ಒಂದು ಮರಿ ಜಾಸ್ತಿ ಹಾಕತ್ತೆ, ಮಾಂಸ ಚೆನ್ನಾಗಿರ್ತದ್ರೆ, ಮತ್ತೆ ಉಣ್ಣೆನೂ ಸಿಗುತ್ತೆ. ಹೌದಾ? ಉಣ್ಣೆನೂ ಸಿಗುತ್ತೆ, ಮಾಂಸನೂ ಸಿಗುತ್ತೆ, ಮರಿಗಳು. ರೈತ ಆರ್ಥಿಕವಾಗಿ ಮುಂದೆ ಬರ್ಬೋದು ಇದರಿಂದ. ಈ ನಾವು ನಾಟಿ ಪದ್ಧತಿ ಕುರಿ ಸಾಕ್ತಾ ಇದೀವಲ್ಲ, ಈ ಊರ್ನಲ್ಲಿ ಇರುವೆಲ್ಲ ಏನು 8 ತಿಂಗಳಿಗೊಂದು 2 ವರ್ಷಕ್ಕೆ 3 ಮರಿ ಆಗ್ತವೆ. ಇದು ನಾರಿ ಸುವರ್ಣ
6 ಮರಿ ಹಾಕುತ್ತೆ. ಮಿನಿಮಮ್ ಅಂತಂದ್ರೆ ಕೆಲವು 3 ಆಗ್ತವೆ. ಏನ್ ಧಾರಣೆ ನಾರಿ ಸುವರ್ಣಕ್ಕೆ? ನಾರಿ ಸುವರ್ಣ ಇವತ್ತು ಹೆಣ್ಣು ಬಂದು 1 ಇಯರ್ದು ಅಂದ್ರೆ ಪ್ರೌಢಾವಸ್ಥೆಗೆ ತಲುಪುವಂತಿರುವ ಹೆಣ್ಣ 20,000 ರೂಪಾಯಿ ಕೊಡ್ತಾ ಇದ್ದಾರೆ. ಬಿತ್ತನೆಗೆ ಆಗುವಂತ ಗಂಡುನು ಅದನ್ನು ಅದೇ ರೇಟ್ಗೆ. ಅಂದ್ರೆ ಈಗ 30 kg ಬಂದಿರೋದು ಏನ್ ಮಾಡ್ತೀವಿ, ಲೈವ್ ಲೈಟ್ ಅಲ್ಲಿ ಕೆಜಿ 400 ರೂಪಾಯಿ ನಂಗೆ ಹಾಲಿ ಕೊಡ್ತೀವಿ. ಈಗ ಹಾಲಿ ಪ್ರೆಸೆಂಟ್ ನಡೀತಾ ಇದೆ. ನಾಗೇಗೌಡ್ರೆ, ಈಗ 3 ತಳಿ ನೀವು ಸಾಕಿದಿರಿ. ಹೌದು ಅಲ್ವೇ? ರಾಂಬುಲೆಟ್ ಸಾಕಿದಿರಿ, ಬಂಡೂರ್ ಸಾಕಿದಿರಿ, ನಾರಿ ಸುವರ್ಣ ನಾರಿ ಸಾಕಿದಿರಿ. ಸುವರ್ಣ, ಈಗ ಡಾರ್ಫರ್ ಅದನ್ನು ನಡೀತಾ ಇದೆ. ಅಲ್ಲಿಂದ ಬೋಯರ್ ಮೇಕೆ, ಈ ಹಾಲನ್ ತಳಿಗಳು, ಅದು ಜಮುನಾಪಾರಿ, ಸರ್ಪ್ರೈಸ್ ಅಂತ ಅಂದ್ಬಿಟ್ಟು ಅದು ಅವು ಎಲ್ಲಾನು ಬೇರೆ ನಮ್ಮ ಪಕ್ಕದ ರೈತರ ಜೊತೆಲಿ ಇದು ಮಾಡ್ಕೊಂಡು ಎಲ್ಲಾನು ಸಾಕಿಸ್ತಾ ಇದೀವಿ. ನೀವು ಒಂದು ಸಂಘ ಮಾಡ್ಕೊಂಡ್ರಿ ಅಲ್ವೇ? ಹೌದು, ಕುರಿ ಮತ್ತೆ ಮೇಕೆ ಸಾಕಾಣಿಕೆದಾರರ ಸಹಕಾರಿ ಸಂಘ. ಯಾವ ಮಾಡ್ಕೊಂಡ್ರಿ ಇದನ್ನ? ನಾವು 4-5 ವರ್ಷ ಆಯ್ತು. ಇನ್ನು ಒಂದು ಮಾಡಿ ಜಿಲ್ಲಾ ಸೊಸೈಟಿ ಮಾಡಿ 10 ವರ್ಷ ಆಯ್ತು. ಎಷ್ಟ್ ಜನ ಸೇರ್ಕೊಂಡಿದ್ದೀರಿ ನೀವು ಕುರಿ ಜಿಲ್ಲಾ ಸೊಸೈಟಿಲಿ? ಸುಮಾರು 1,500 ಜನ ಮೆಂಬರ್ ಇದೀವಿ. ಹೋಬಳಿ ವೈಸ್ ಒಂದು ನಮ್ಮ ಕನಕಪುರ ತಾಲೂಕಲ್ಲಿ 4-5 ಸಹಕಾರಿ ಸಂಘಗಳು ಹೋಬಳಿವು. ಎಲ್ಲಾ ಪ್ರತಿಯೊಂದು ಸಹಕಾರಿ ಸಂಘದಲ್ಲೂ 100-150 ಜನ ಮೆಂಬರ್ಶಿಪ್ ಇದ್ದಾರೆ. ಕನಕಪುರದಲ್ಲಿ ಒಂದು FPO ಮಾಡಿದೀವಿ. ಅದ್ರಲ್ಲಿ FPO ಬಗ್ಗೆ ಹೇಳಿ. ಈಗ ಹೆಂಗಿದ್ರು ಒಂದ್ ಸಂಘ ಅಂತ ಇತ್ತು ನಿಮ್ದು ಅಲ್ವಾ? FPO ಯಾಕೆ ಮಾಡ್ಕೊಂಡ್ರಿ? ಈ FPO ಅಂತ ಅಂದ್ರೆ ಕುರಿ ಮೇಕೆ ಸಹಕಾರ ಸಂಘ ಅಂತ ಅನ್ನೋದು ಈಗ ನಮ್ಮ ಕರ್ನಾಟಕ ಉಣ್ಣೆ ಅಭಿವೃದ್ಧಿ ನಿಗಮ ಇದೆಯಲ್ಲ, ಅದರಿಂದ ಏನೋ ಒಂದು ಅಲ್ಪ ಸ್ವಲ್ಪ ಡೆವಲಪಿಂಗ್ಗೆ ಒಂದ್ ಸ್ವಲ್ಪ ಅನುದಾನ, ಮತ್ತೆ ಸಣ್ಣ ರೈತರಿಗೆ ಒಂದ್ ಸ್ವಲ್ಪ ಸಬ್ಸಿಡಿ ರೂಪದಲ್ಲಿ ಅಮೌಂಟ್ ಒದಗಿಸಿ ಅವನ್ನ ಡೆವಲಪ್ ಮಾಡೋಕೆ ಆ ತರದ್ದೆಲ್ಲ ದೊರೀತಾ ಇತ್ತು. ಬರೀ ಕುರಿ ಮತ್ತೆ ಉಣ್ಣೆ ಮತ್ತೆ ಕುರಿ ಅಭಿವೃದ್ಧಿ ಇವಿಷ್ಟಕ್ಕೆ ಮಾತ್ರ ಸೀಮಿತ ಆಗಿತ್ತು ಸಹಕಾರ ಸಂಘಗಳಲ್ಲಿ. ಔಷಧಿಗಳು ಬೇಕು ಅಂತಂದ್ರೆ ನಮ್ಮ ಸ್ಥಳೀಯ ವೆಟರ್ನರಿ ಆಸ್ಪತ್ರೆಗಳಲ್ಲಿ ಅಲ್ಲಿ ನೀವು ತೋರಿಸಿ ಮಾಡಿ ಅಂತ ಅಂದ್ಬಿಟ್ಟು ಎಲ್ಲ ಪ್ರತಿಯೊಂದು ಪಶುವೈದ್ಯ ಅಧಿಕಾರಿಗಳಿಗೆ ರೆಫರ್ ಮಾಡ್ತಾ ಇದ್ರು ನಮ್ಮನ್ನ. ಅವ್ರ ಮುಖಾಂತರ ಇವೆಲ್ಲ ಬರೀ ಕುರಿಗೆ ಸೀಮಿತ ಆಯ್ತು. ಏನೋ ಸಹಕಾರ ಸಂಘಗಳು ಈ ತಳಿ ನೋಡೋದು, ತಳಿ ಬೆಳೆಸೋದು, ಮತ್ತೆ ಕುರಿ ಸಾಕೋದು, ಕುರಿ ಬೆಳೆಸೋದು, ಕುರಿ ಸತ್ತೋದ್ರೆ ಅವ್ರಿಗೆ ಪರಿಹಾರ ಕೊಡ್ಸೋದು, ಕುರಿಗೆ ಔಷಧಿಗಳದು, ಬರೀ ಇದೇ ಟೀಚಿಂಗು ಎಲ್ಲ ಬರೀ ಇದೇ ಆಯ್ತು. ಈ ರೈತನಿಗೆ ಕುರಿ ಮಾರ್ಕೆಟಿಂಗ್ ಬೇಕಾಗಿತ್ತು. ಕುರಿ ಏನೋ ಸಾಕ್ತಿದ್ದೀವಿ, ಈ ಕುರಿ ಸಾಕದ ನಾವು ಮಾರ್ಬೇಕಾದ್ರೆ ಮಾರ್ಕೆಟಿಂಗ್ ಬೇಕಾದ. ಈ ಮಾರ್ಕೆಟಿಂಗ್ ಬೇಕಾದಾಗ ಒಂದ್ ಸ್ವಲ್ಪ ಎಲ್ಲ ಮಧ್ಯರ್ಥ ಸಂತೆಗಳೆಲ್ಲ ತಗೋಗಿ ಮಾರಿದಾಗ ಬರೀ ಇಲ್ಲಿ ಸ್ಥಳೀಯಕರಿಗೆ ಓಡಾಡ್ತಾ ಇತ್ತು. ಏನು ಈ ವ್ಯಾಪಾರ ಈ ಸ್ಥಳೀಯಕರಿಗೆ ಮಾತ್ರ. ಇಲ್ಲಿಂದ ತಗೋಬಹುದು ಇನ್ನೊಂದು ತಾಲೂಕಲ್ಲಿ ಅಷ್ಟೇ, ಒಂದು ತಾಲೂಕು ಸೀಮಿತ ಇತ್ತು. ಇದನ್ನ ಹೆಚ್ಚಿನಗೆ ನಾವು ಎಲ್ಲಿ ಹೊರಗಡೆ ಮಾಂಸ ಸಾಗಾಣಿಕೆ ಮಾಡ್ಬೇಕಾದ್ರೆ, ಮಾಂಸ ಕಟಿಂಗ್ ಮಾಡ್ಬೇಕಾದ್ರೆ ನಾವು ಬೆಳೆದಂತ ಕುರಿ ಮಾಂಸನ ಎಲ್ಲಿ ಮಾರಾಟ ಮಾಡುದು ಅಂತ ಅನ್ನೋದು ಯೋಚನೆ ಬಂದಾಗ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್ ಜೊತೆಲಿ ನಮ್ಮ ಜಿಲ್ಲಾ ಅನುಷ್ಠಾನ ಅಧಿಕಾರಿಗಳ ಜೊತೆಲಿ ಯಾವ ರೀತಿ ಮಾಡಬೇಕು, ಏನ್ ಮಾಡಬೇಕು ಅಂತ ಅಂದ್ಬಿಟ್ಟು ಅವ್ರ ಸಲಹೆ ತಗೊಂಡಾಗ ಒಂದು ಡಿಸ್ಟಿಕ್ಗೆ 1-2 FPO ರೈತ ಉತ್ಪಾದಕ ಕಂಪನಿ ಅಂತ ನೀವು ಮಾಡ್ಬೋದು ಅಂತ ಅಂದ್ಬಿಟ್ಟು ಅವ್ರ ಸಲಹೆ ಮೇರೆಗೆ ನಾವೇನ್ ಮಾಡಿದ್ವಿ, ಅದನ್ನ ಒಂದು FPO ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲಾ ಸಂಘಗಳದವರು ಸದಸ್ಯರುಗಳೆಲ್ಲ ಸೇರ್ಕೊಂಡು ಮಾತಾಡ್ಕೊಂಡು ಎಲ್ಲರೂ ಒಳ್ಳೊಳ್ಳೆ ರೈತರುಗಳು ಇರುವಂತವ್ರನ್ನೆಲ್ಲರನ್ನು ಆಯ್ಕೆ ಮಾಡಿಕೊಂಡು ಒಂದು FPO ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲ ವಿಕಾಸನ ಸಂಸ್ಥೆಯವರ ಸಹಯೋಗದಲ್ಲಿ ಅವ್ರಿಗೆ ರೆಫರ್ ಮಾಡಿದ್ರು. ಅವರು ನಮಗೆ ಬಂದು ಮಾರ್ಗದರ್ಶನ ನೀಡಿ ನೀವು ಈ ತರ ಮಾಡಿದ್ರೆ ಈ ತರ ಮಾಡ್ಬೋದು ಅಂತ ಅಂದ್ಬಿಟ್ಟು ಎಲ್ಲ ಪ್ರತಿಯೊಂದು ತಿಳುವಳಿಕೆ ಕೊಟ್ಟು ನಮಗೆ ಈ FPO ಮಾಡಿದ್ರಿಂದ ಬಿಸ್ನೆಸ್ಗೆ ಅಂದ್ರೆ ನಿಮ್ಗೆ ನಬಾರ್ಡ್ ಇಂದ ಏನಾದ್ರು ನೆರವು ಸಿಕ್ಕಿದ್ಯಾ FPO ಮಾಡಿದ್ರಿಂದ? ನಮಗೆ ನಬಾರ್ಡ್ ಇಂದ ಎಲ್ಲಾರು ಬಂದಿದ್ರು, ಇನ್ನೂ ಅನುದಾನ ಕೊಡ್ತೀವಿ ಅಂತ ಹೇಳವ್ರೆ, ಇನ್ನೂ ದೊರಕಿಲ್ಲ. ಮತ್ತೆ ಹಾಗೇನೆ ನಮ್ಮ ಶೇರ್ ಅಮೌಂಟ್, ರೈತರಿಂದ ಶೇರ್ ಅಮೌಂಟ್ ಏನಿದತ್ತೋ ಅದರಿಂದನೇ ನಾವು ಒಂದ್ ಸ್ವಲ್ಪ ಡೆವಲಪ್ ಮಾಡೋಣ ಅಂತ ಅಂದ್ಬಿಟ್ಟು. ಎಷ್ಟು ಜನ ಇದ್ದೀರಿ ಶೇರ್ದಾರರು? 1580 ಜನ ಇದ್ದೀವಿ FIO ನಲ್ಲಿ. ಅಧ್ಯಕ್ಷರು TP ಪುಟ್ಟರಾಜು ಅಂತ ಅಂದ್ಬಿಟ್ಟು ರಿಟೈರ್ಡ್ ಪ್ರೊಫೆಸರ್ ಅವರು. ನೀವು ನಿರ್ದೇಶಕರ? ನಾವು ನಿರ್ದೇಶಕರು. ನಿಮ್ ತರ ಎಷ್ಟು ಜನ ನಿರ್ದೇಶಕರಿದ್ದಾರೆ? 15 ಜನ ನಿರ್ದೇಶಕರಿದ್ದಾರೆ. ಕ್ಯಾಟಗರಿ ಮೇಲೆ ಎಲ್ಲ ಸಾಮಾನ್ಯ ಎಲ್ಲಾ ಕಡೆಯಿಂದಲೂ ಇದ್ದೀರಾ? ಎಲ್ಲಾ ಕಡೆಯಿಂದನೂ ನಾವು 15 ಜನ, ನಾಮನಿರ್ದೇಶನ ಒಬ್ರು, ಒಟ್ಟು 16 ಜನ. ಯಾವ ತರ ರಚನೆ ಮಾಡ್ಕೊಂಡ್ರಿ FPO ಹೇಳಿ? ಈ ವಿಕಾಸನ ಸಂಸ್ಥೆಯವರು ನಮ್ಗೆ ಮಾರ್ಗದರ್ಶನದ ಮೇಲೆ ಎಲ್ಲಾ ಊರ್ನಲ್ಲೂ ಎಲ್ಲಾ ರೈತರುಗಳು FIC ಗ್ರೂಪ್ ಅಂತ ಮಾಡಿ
ಅವ್ರಿಗೆ ತಿಳುವಳಿಕೆ ಕೊಟ್ಟು, ಅಂದ್ರೆ ರೈತ ಆಸಕ್ತಿ ಗುಂಪುಗಳು, ರೈತ ಶಕ್ತಿ ಗುಂಪುಗಳು, ಸ್ತ್ರೀ ಶಕ್ತಿಗಳ ಗುಂಪು ಯಾವ ರೀತಿ ಇದ್ದತ್ತು, ಇದನ್ನ ನಾವು ರೈತ ಶಕ್ತಿ ಗುಂಪು ಅಂತ ಅಂದ್ಬಿಟ್ಟು ಫಾರ್ಮರ್ಸ್ ಡೆವಲಪ್ ಆಗಿರುವಂತ ತಿಳುವಳಿಕೆ ಇರುವಂತ ರೈತರುಗಳನ್ನೆಲ್ಲರನ್ನು ಕಾಂಟ್ಯಾಕ್ಟ್ ಮಾಡಿ ಒಂದು 20 ಜನ FIC ಗ್ರೂಪ್ ಅಂತ ಅಂದ್ಬಿಟ್ಟು ಮಾಡಿ ಅದರಲ್ಲಿ ಒಬ್ಬನ್ನ ಲೀಡರ್ ಮಾಡ್ತೀವಿ. ಲೀಡರ್ಗೆಲ್ಲ ತಿಳುವಳಿಕೆ ಹೇಳಿ ನೀನ್ ಈ ತರ ಮಾಡ್ಬೋದು ಅಂತ ಅಂದ್ಬಿಟ್ಟು ರೈತರಿಂದ ಎಲ್ಲ ವಿಷಯಗಳನ್ನು ಕಲೆಕ್ಟ್ ಮಾಡ್ಕೊಂಡು ಆ ತರ ಮಾಡಿ ಎಲ್ಲ ಪ್ರತಿಯೊಂದು ಊರಲ್ಲೂ ಸ್ವಲ್ಪ ತಿಳುವಳಿಕೆ ಹೇಳಿ ಈ ತರ ಮಾಡಿದ್ರೆ ಈ ತರ ಆಯ್ತದೆ ಅಂತ ಅಂದ್ಬಿಟ್ಟು ಮೆಂಬರ್ಸ್ ನ ಕಲೆಕ್ಟ್ ಮಾಡಿದ್ವಿ. ಯಾವಾಗ ನೋಂದಣಿ ಮಾಡಿದ್ರಿ? 2020-21ರಲ್ಲಿ ನೋಂದಣಿ ಮಾಡಿದ್ದು. 2021ರಲ್ಲಿ? 2021ರಲ್ಲಿ. ಎಲ್ಲಿ ಕಚೇರಿ ಎಲ್ಲಿದೆ ನಿಮ್ದು ರೈತ ಉತ್ಪಾದಕ ಸಂಸ್ಥೆದು? ಕಚೇರಿ ಕನಕಪುರ ಟೌನ್ ಅಲ್ಲಿ ಮುನ್ಸಿಪಲ್ ಫೀಲ್ಡ್ ಪಕ್ಕ ಐತೆ. ಏನ್ ಮಾಡಿದಿರಿ ಆಫೀಸು ಅಂತಂದ್ರೆ? ಆಫೀಸು ಅಂತಂದ್ರೆ ಮೊದ್ಲು ನಾವು ಒಂದ್ ಸ್ವಲ್ಪ ಎಲ್ಲ ವ್ಯವಹಾರ ನಡೆಸೋಕೆ ಮಾಡೋಕೆ ಒಂದು ಬಾಡಿಗೆಗೆ ತಗೊಂಡಿದ್ವಿ. ಮತ್ತೆ ಖಾಲಿ ಸೈಟ್ ಅಲ್ಲಿ ಮಾಡ್ಕೊಂಡು ನಾವು ನಮ್ದೇ ಸ್ಟ್ರಕ್ಚರ್ ಮ್ಯಾನುಫ್ಯಾಕ್ಚರ್ ಮಾಡಿಸಿ ಅದನ್ನ ಮಳಿಗೆಗಳು ಮಾಡ್ಕೊಂಡಿದೀವಿ. 5 ಮಳಿಗೆಗಳು ಮಾಡ್ಕೊಂಡಿದೀವಿ. ಮಳಿಗೆನ ಬಾಡಿಗೆ ಕೊಟ್ಕೊಂಡಿದ್ದೀರಾ? ಇಲ್ಲ, ಬೆಳಿಗ್ಗೆಗೆಲ್ಲ ಎಲ್ಲ ನಾವೇ ಯೂಸ್ ಮಾಡ್ತಾ ಇದ್ವಿ. ಏನಕ್ಕೆ ಬಳಸ್ತೀರಿ? ಮಾಮೂಲಿ ಒಂದು ಮಳಿಗೆ ಹಾಲಿಗೆ, ಒಂದು ಮಳಿಗೆ ತೆಂಗಿನಕಾಯಿದು, ಒಂದ್ ಮಳಿಗೆ ಹಸುಗಳದು ಮತ್ತೆ ಕುರಿಗಳದುಗೆ ಫೀಡ್ಸ್, ಮತ್ತೆ ಕೃಷಿಗೆ ಸಂಬಂಧಿಸಿದಂತ ಸಲಕರಣೆಗಳು, ಟಾರ್ಪಲಿನ್ಗೆ, ಅವಕ್ಕೆ ಇವಕ್ಕೆ ಎಲ್ಲ ಪ್ರತಿಯೊಂದು ವ್ಯವಹಾರ ಮಾಡ್ಬೇಕು ಅಂತ ಅನ್ಬಿಟ್ಟು ಒಂದೊಂದು ಪಾರ್ಟ್, ಒಂದೊಂದು 10x15 ಈ ತರದ ಮಳಿಗೆಗಳು ಮಾಡ್ಕೊಂಡು ಎಲ್ಲಾನು ಮಾಡ್ತಾ ಇದೀವಿ. ಅಂದ್ರೆ ನಿಮ್ಮ ಕುರಿಗೆ ಸಂಬಂಧಪಟ್ಟಿದ್ದಲ್ದಲೆ ವ್ಯವಸಾಯಕ್ಕೆ ಸಂಬಂಧಪಟ್ಟಿದ್ದನ್ನು ಕೂಡ ತಾವು ಮಾಡ್ತಾ ಇದ್ದೀರಿ, ಅದರಲ್ಲಿ ಮಳಿಗೆಗಳಲ್ಲಿ ಮಾರಾಟ ಮಾಡ್ತಾ ಇದ್ದೀರಿ. ರೈತ ಉತ್ಪಾದಕ ಕಂಪನಿ ಅಂತಂದ್ಮೇಲೆ ಗ್ರಾಹಕ ಮತ್ತೆ ಉತ್ಪಾದಕ ಬೇಕಲ್ವಾ? ಈ ಉತ್ಪಾದಕನಿಗೆ ಏನ್ ಮಾಡ್ದೇವ್, ರೈತರನ್ನ ಸೆಲೆಕ್ಟ್ ಮಾಡ್ಕೊಂಡು ಗ್ರಾಹಕರಿಗೆ ಅಲ್ಲಿವ್ರನ್ನೇ ಮೆಂಬರ್ಸ್ಗಳು ಮತ್ತೆ ಬೇರೆ FEOಗಳು ಬೇರೆ ತಾಲೂಕಿನಲ್ಲಿ ಬೇರೆ ಡಿಸ್ಟಿಕ್ ನಲ್ಲಿ ಇರೋ FEOಗಳನ್ನೆಲ್ಲ ಎಲ್ಲ ಸಂದರ್ಶನ ಮಾಡಿ ಅವರು ಏನ್ ಬೆಳಿತಾರೆ ಅಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಅಲ್ಲಿಗೆ. ನಮ್ಮಲ್ಲಿ ತೆಂಗು, ರೇಷ್ಮೆ, ಮಾಮೂಲಿ ಮಿನಿಮಮ್ ಅಂತಂದ್ರೆ ತೆಂಗು ಒಂದು ರೈತರಿಂದ ಪರ್ಚೇಸ್ ಮಾಡೋದು, ಮತ್ತೆ ಪೌಡರ್ ಮಾಡೋ ಮಿಷಿನ್ ಮಾಡಿದೀವಿ. ಒಬ್ಬ ಸದಸ್ಯರ ಕೈಲಿ ಅವರು ಬಂಡವಾಳ ಹಾಕಿ ಒಂದ್ ಸ್ವಲ್ಪ ಜಾಸ್ತಿ ಇದ್ರು, ಅವ್ರ ಕೈಲಿ ಪೌಡರ್ ಮಾಡೋ ಮಿಷಿನ್ ಎಲ್ಲ ಮಾಡಿಸಿ. ಯಾವ್ದನ್ನ ಪೌಡರ್ ಮಾಡೋದು? ತೆಂಗಿನಕಾಯಿ ಪೌಡ್ರು, ಎಣ್ಣೆ, ಗಾಣದೆಣ್ಣೆ, ಮತ್ತೆ ಹಿಂಡಿ, ಇವೆಲ್ಲಾನು ಮಾಮೂಲಿ ಮಾಡ್ತಾ ಇದ್ದೀವಿ. ನಿಮ್ದು ಕುರಿ ಮತ್ತೆ ಮೇಕೆ ಸಾಕಾಣಿಕಾ ರೈತ ಉತ್ಪಾದಕ ಕಂಪನಿ. ನೀವು ಮಾಡಿದ್ದು ಮಾರುಕಟ್ಟೆ ಮಾಡೋ ಉದ್ದೇಶದಿಂದ. ಈ ಮಾರುಕಟ್ಟೆ ಮಾಡೋದಕ್ಕೆ ಏನ್ ಕ್ರಮ ತಗೊಂಡಿದ್ದೀರಿ ನಿಮ್ ಕಂಪನಿಯಿಂದ? ನಮ್ ಕಂಪನಿಯಿಂದ ಮಾರುಕಟ್ಟೆ ಮಾಡೋಕೆ ಹೊರಗಡೆ ಎಲ್ಲಾ FEOಗಳದ್ದು ಕನೆಕ್ಷನ್ ಮಾಡಿಸಿದೀವಿ. ಆಯ್ತು. ಎಲ್ಲ ಇವರು ಬಂದು ನಮ್ಮಲ್ಲಿ ಕೆಲವರೆಲ್ಲರೂ ಬಂದು ಸುಮಾರು 1,500 ಜನ ಟ್ರೈನಿಂಗ್ ತಗೊಂಡು ಹೋಗಿದ್ದಾರೆ. ಏನ್ ಟ್ರೈನಿಂಗು? ಮಾಮೂಲಿ FEO ಬಗ್ಗೆ ಯಾವ ರೀತಿ ಮಾಡ್ಬೇಕು, ಏನ್ ಮಾಡ್ಬೇಕು, ಯಾವ ರೀತಿ ನಡೆಸಬೇಕು, ಏನೇನು ರೈತರ ಜೊತೆಲಿ ಯಾವ ರೀತಿ ನೀವು ಹೊಂದಾಣಿಕೆ ಇರಬೇಕು, ರೈತರಿಗೆ ಯಾವ ರೀತಿ ನೀವು ಸಹಕಾರ ಕೊಡಬೇಕು, ರೈತರಿಂದ ನೀವೇನು ಅಪೇಕ್ಷೆ ಮಾಡ್ತೀರಿ, ರೈತರಿಗೆ ನೀವೇನು ಉತ್ತೇಜನ ಮಾಡ್ಕೊಡ್ತೀರಿ, ಎಲ್ಲ ಪ್ರತಿಯೊಂದನ್ನು A to Z. ಅಲ್ಲ ಸ್ವಾಮಿ, ನಿಮ್ಮ ಸದಸ್ಯರ ಕುರಿಗಳನ್ನ ಅಥವಾ ಕುರಿ ಮಾಂಸನ ಮಾರಕ್ಕೆ ಏನ್ ಕ್ರಮ ತಗೊಂಡಿದ್ದೀರಿ ಅಂತ? ಇವಾಗ ನಮ್ಮ ಕುರಿ ಮಾಂಸ ಅಂತಂದ್ರೆ ಇಲ್ಲೇ ಸದ್ಯದಲ್ಲಿ ಈಗ ಬೆಂಗಳೂರು ನಿಯರ್ ಇರೋದ್ರಿಂದ ನಮ್ಗೆ ಏನಾಯ್ತದೆ ಅಂತಂದ್ರೆ ಪ್ರತಿಯೊಂದೂ ಇದ್ದು ಬರ್ತದಲ್ಲ ಬಕ್ರೀದ್ ಟೈಮ್ ನಲ್ಲಿ ಕೆಲವರೆಲ್ಲ ಲೈವ್ ಲೈಟ್ ಅಲ್ಲೇ ಮಾಮೂಲಿ ಒಂದೊಂದು ಕುರಿನ ತರನೇ ಅಲ್ಲೇ ತಗೊಂಡೋಗಿ ಬೆಂಗಳೂರಲ್ಲೇ ಮಾರಾಟ ಮಾಡ್ಕೊ ಬರ್ತಾವ್ರೆ. ತಿರ್ಗಾ ಈಗ ನೆಕ್ಸ್ಟ್ ನಾವೇನ್ ಮಾಡ್ತೀವಿ ಅಂತ ಅಂದ್ರೆ ಇಲ್ಲಿ ಮದ್ವೆ, ಹಬ್ಬ, ಉಳುಮೆ ಇವ್ ಕೆಲಕ ಏನಾದ್ರು ಬೇಕಾದಾಗ ಆ ಬೇಕಾದಂತವ್ರಿಗೆ ಏನ್ ಮಾಡ್ತೀವಿ, ತಿರ್ಗಾ ನಾವೇ ಕಟ್ ಮಾಡಿಸಿ ಸಪ್ಲೈನೂ ಮಾಡ್ತೀವಿ. ಏನು FEO ಕಡೆಯಿಂದ ಈ ಹಬ್ಬಗಳಲ್ಲಿ, ಈ ಮದ್ವೆಗಳಿಗೆ ಅವಕ್ಕೆ ಎಲ್ಲಕ ಮಾಮೂಲಿ ನಾವು ಚೆನ್ನಾಗಿರೋದ ಕ್ವಾಲಿಟಿ ಇರುವಂತದ ಸೆಲೆಕ್ಟ್ ಮಾಡಿ ಏನ್ ಮಾಡ್ತೀವಿ, ಸಪ್ಲೈ ಮಾಡಿಸ್ಕೊಡ್ತೀವಿ. ಈಗ ಮಾಡೋರ್ನ ನೋಡಿ ಈ ತರ ಇಲ್ಲೇ ಸಿಗುತ್ತೆ, ನೀವು ಇಲ್ಲೇ ತಗೊಳ್ಳಿ, ಉತ್ತಮವಾಗಿರೋ ಮಾಂಸ ಸಿಗುತ್ತೆ ಅಂತ ಅನ್ಬಿಟ್ಟು ಆತರ ಅವ್ರನ್ನ ರೈತರು ಇರ್ಬೋದು, ಇಲ್ಲ ಗ್ರಾಹಕರು ಇರ್ಬೋದು, ಯಾರಿರ್ಬೋದು, ಎನಿವನ್ ಮಾಂಸ ತಿನ್ನೋರು ಯಾರೇ ಬಂದ್ರು, ಹೋಟ್ಲ್ನವರೇ ಇರ್ಬೋದು, ಎಲ್ಲಾರ್ನು ಇದೇ ತರ ಇಲ್ಲೇ ಸಿಗುತ್ತೆ ಮಾಂಸ, ಇವ್ರ ಹತ್ರ ಚೆನ್ನಾಗಿರುತ್ತೆ, ತಗೊಂಡೋಗಿ ನಮ್ಮ ಸಹಕಾರ ಇರ್ತದೆ. ನೀವು ಏನೇ ಕಂಪ್ಲೇಂಟ್ ರೈತನ ಜೊತೆಲಿ ಯಾವುದೇ ವಿಮರ್ಶೆ ಮಾಡ್ಬೇಕಾಗಿಲ್ಲ, ಇಂಥವ್ರ ಹತ್ರ ಮಾಂಸ ಚೆನ್ನಾಗಿರ್ತದೆ ತಗೊಂಡೋಗಿ ಅಂತ ಅನ್ಬಿಟ್ಟು ಮಾಂಸ ಕತ್ತರಿಸೋದಕ್ಕೆ, ಅದನ್ನ ಮಾರಾಟ ಮಾಡೋದಕ್ಕೆ ಏನಾದ್ರೂ ವ್ಯವಸ್ಥೆ ಇಟ್ಕೊಂಡಿದ್ದೀರಾ ಅಥವಾ? ನಾವು ಹಳ್ಳಿಲೇ ಮಾಡಿಸ್ತಾ ಇದೀವಿ. ಹಳ್ಳಿನಲ್ಲೇ ಮಾಡಿಸ್ತಾ ಒಬ್ರು ನಮ್ಮ ಸದಸ್ಯರ ಕೈಲೇನೆ ಅವರೆಲ್ಲ ಕ್ಯಾಂಪ್, ಅವ್ರಿಗೂ ಏನ್ ಆರ್ಡರ್, ಇವಾಗ ನಾವು ಬಂದಾಗ ವಿಷಯ ತಿಳ್ಕೊಂಡು ಆರ್ಡರ್ ತಗೊಳ್ತೀವಿ. ವಾರಕ್ಕೊಂದ್ಸರಿ ಮಾಮೂಲಿ
ಅವ್ರ ಕೈಲೇ ನಾವು ಡಿಸ್ಟ್ರಿಬ್ಯೂಟ್ ಮಾಡಿಸ್ತೀವಿ. ಹ್ಮ್. ನಮ್ಮ ಮಳಿಗೆ ತಾವು ತಗೊಬಂದಂಥದ್ದು ಮಾಂಸನ ನಮ್ಮ ಮಳಿಗೆ ತಾವು ಡಿಸ್ಟ್ರಿಬ್ಯೂಟ್ ಮಾಡ್ಕೊಡ್ತೀವಿ. ಅಂದ್ರೆ ನಿಮ್ಮ ರೈತ ಉತ್ಪಾದಕ ಕಂಪನಿ ಕಚೇರಿ ಇದೆಯಲ್ಲ, ಅಲ್ಲೂ ಕೂಡ ತಾವು ಮಾಂಸ ಮಾರಾಟ ಮಾಡ್ತೀರಾ? ಮಾಂಸ, ಹಾಲು, ಹಾ. ಫೀಡ್ಸು, ಓಹೋ. ಈ ಮೇಕೆಗಳಿಗೆ ಬೇಕಾಗಿರೋದು, ಪಶುಗಳಿಗೆ ಬೇಕಾಗಿರೋದು, ಹಾ. ಈ ಫೀಡ್ಸ್ಗಳೆಲ್ಲಾನು, ಮತ್ತೆ ರೈತ ಬೆಳೆದಂತ ಪಪಾಯಿ, ಹಾ. ಎಲ್ಲ ಏನೇ ತರಕಾರಿ ತಗೊಬಂದ್ರು, ಮತ್ತೆ ಬಾಳೆಹಣ್ಣುಗಳು ಇವನ್ನೆಲ್ಲ ತಂದ್ರು ಎಲ್ಲಾನು ಇಲ್ಲೇ ಮಳಿಗೆ ಹತ್ರನೇ ಮಾರಾಟ ಮಾಡ್ಕೊಡ್ತಾ ಇದೀವಿ. ಈಗ ನಿಮ್ಮ ರೈತ ಉತ್ಪಾದಕ ಕಂಪನಿಯಿಂದ ನಿಮ್ ಷೇರ್ದಾರ್ ಏನು 1,500 ಜನ ಇದಾರಲ್ಲ, ಅವ್ರಿಗೆ ಏನೇನ್ ಪ್ರಯೋಜನ ಸಿಕ್ಕಿದೆ? ಅವ್ರಿಗೆ ಏನೇ ಬೆಳೆ ಬೆಳೆದ್ರು ಒಂದು ಧೈರ್ಯ. ನಮ್ಗೆ ಇಲ್ಲಿ FEO ಕಡೆಯಿಂದ ಅಂದ್ರೆ ಮಾರಾಟ ಮಾಡಿಸ್ಕೊಡ್ಬೇಕಾದ್ರೆ ಒಳ್ಳೆ ಬೆಲೆ ಯಾರು ಗ್ರಾಹಕರು ಇರ್ತಾರೆ ಅವ್ರಿಗೆ ಒಂದು ಕನೆಕ್ಷನ್ ಮಾಡ್ಕೊಡ್ತೀವಿ. ನೀವು ಈ ರೈಟ್ಗೆ ಮಾಡ್ಕೋಬಹುದು, ನೀವು ಈ ರೈಟ್ಗೆ. ನಾವು ಮಧ್ಯವರ್ತಿ FEO ಏನಂತಂದ್ರೆ ನಮ್ದು ಬ್ರ್ಯಾಂಡ್ ಗ್ಯಾರಂಟಿ, ಇವ್ರ ಕಡೆಯಿಂದ ಹೋದ್ರೆ ನಮ್ಗೆ ಮೋಸ ಇಲ್ಲ ಅಂತ ಅನ್ನೋದು ರೈತರಿಗೆ ಒಂದು ಮನವರಿಕೆ ಮಾಡ್ಕೊಡ್ತಾರೆ. ನಿಮ್ FPO ಹೆಸರೇನು? ಕನಕಪುರ ಕುರಿ ಮತ್ತು ಮೇಕೆ ರೈತ ಉತ್ಪಾದಕ ಕಂಪನಿ. ನಿಮ್ದು ಒಂದೇ ಕಂಪನಿ ಇರೋದು? ಇನ್ನೊಂದು ಕೃಷಿ ಇಲಾಖೆ ಕಡೆಯಿಂದ ಕನಕ ರೈತ ಉತ್ಪಾದಕ ಕಂಪನಿ. ಅಲ್ಲಾದ್ರೆ ಕುರಿ ಮೇಕೆ ಮಾಡಿರೋದು ನಿಮ್ದು ಒಂದೇನೆ? ಒಂದೇನೆ ಕುರಿ ಮತ್ತು ಮೇಕೆ ರೈತ ಉತ್ಪಾದಕ ಕಂಪನಿ ಅಂತ ಅನ್ಬಿಟ್ಟು ಕನಕಪುರದಲ್ಲಿ ನಮ್ದೇ ಒಂದು. ಅದೇನೋ ಚರ್ಕ ಇಟ್ಟಿದೀನಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಮಾಹಿತಿ ಕೊಡ್ಬೋದಾ? ಎಲ್ಲಿ ಚರ್ಕ ಮಾಡಿದ್ರಿ, ಯಾವ ತರ ಚರ್ಕ ಅದು? ಚರ್ಕ ಕೈಲಿ ಮ್ಯಾನುವಲ್ ಮಿಷಿನರಿ ಏನಿಲ್ಲ, ಮ್ಯಾನುವಲ್ ಅಲ್ಲಿ ಕಂಬಳಿ ನೇಯ್ಕೆ ಕಾಡಸಿವನಹಳ್ಳಿ ಅಂತ ಅನ್ಬಿಟ್ಟು ಒಂದು ಗ್ರಾಮದಲ್ಲಿ ತಮಿಳ್ನಾಡು ಬಾರ್ಡರ್ ಅಲ್ಲಿ ಬರುತ್ತೆ ಅದು. ಅಲ್ಲಿ ಒಂದು ಯೂನಿಟ್ ಸ್ಟಾರ್ಟ್ ಮಾಡಿದೀವಿ ನಿಮ್ ಕಂಪನಿ ಕಡೆಯಿಂದ. ಕಂಪನಿ ಅಲ್ಲ, ಮತ್ತೆ ನಮ್ಮ ಸಂಘ ಒಂದು ಕೋಡಳ್ಳಿ ಹೋಬಳಿ ಕುರಿ ಮತ್ತು ಉಣ್ಣೆ ಉತ್ಪಾದಕ ಸಹಕಾರ ಸಂಘದಿಂದ ಆ ಲಿಮಿಟ್ ಇಂದ ಅವರು ನಮಗೆ ಕನೆಕ್ಷನ್ ಅವ್ರೆ. ನಮ್ಮ ಏನು ಜಿಲ್ಲಾ ಅಧಿಕಾರಿ ಅವರೇ, ನಮ್ಮ ಕುರಿ ನಿಗಮದವರು, ಅವರ ಇದ್ರ ಮೇಲೆ ಅವರು ನಾವು ಎಲ್ಲ ಕೊಲಾಬ್ರೇಷನ್ ಅಂದ್ರೆ ಎಲ್ಲ ಒಬ್ರಿಗೊಬ್ರು. ಚಳ್ಳಕೆರೆಯಿಂದ ಉಡಿ ಮಾಡಿಸ್ತೀನಿ ಅಂತಂದ್ರೆ ಇಲ್ಲಿ ಚರಕಕ್ಕೆ ಏನಾರು ಬೇಕು ಅಂತಂದ್ರೆ ಉಣ್ಣೆ ಜಾಸ್ತಿ ಏನಾರ ಬಂದ ಚಳ್ಳಕೆರೆ ಕಳಿಸ್ತೀವಿ, ಉರಿ ಮಾಡಿಸ್ತೀವಿ. ಅದನ್ನ ಕಂಬಳಿ ಮಾಡ್ಬೇಕಾದ್ರೆ ಸಣ್ಣ ದಾರ ಮಾಡ್ಬೇಕು. ಆ ದಾರ ಮಾಡೋ ಮಿಷಿನ್ ಇಲ್ಲಿಲ್ಲ, ಇಟ್ಟಿಲ್ಲ. ದಾರ ಮಾಡೋ ಮಿಷಿನ್ ನೀವು FPOದಿಂದ ಹಾಕಕ್ಕಾಗಲ್ವೇ? ಈಗ ಸದ್ಯದಲ್ಲಿ ಇನ್ ಮುಂದೆ ಡೆವಲಪ್ ಮಾಡೋಣ ಅಂತ ಅನ್ಬಿಟ್ಟು ಮಾಡ್ತಾ ಇದ್ದೀವಿ. ಆಯ್ತು. ಈಗ ಚಳ್ಳಕೆರೆಗೆ ತಗೊಂಡೋಗಿ ಉರಿ ಮಾಡಿಸ್ಕೊಂಡು ತಗೊಂಡ್ಬರ್ತೀರಿ. ಅದ್ರಲ್ಲಿ ಏನೇನು ಉತ್ಪನ್ನ ಮಾಡ್ತೀರಿ ಉಣ್ಣೆನಲ್ಲಿ? ಉಣ್ಣೆನಲ್ಲಿ ಮಾಮೂಲಿ ಶಾಲ್ಗಳು, ಕಂಬಳಿಗಳು, ಹ್ಯಾಂಡ್ ಕ್ಯಾಪು, ಗ್ಲೌಸ್ಗಳು, ಸ್ವೆಟರ್ಗಳು. ಅದನ್ನು ಮಾರಾಟ ಮಾಡಿದ ನಿಮ್ಮ FPOದಲ್ಲಿ? ಅದು ತಗೊಬಂದು ಅದನ್ನ ಸಾಂಪಲ್ ಈಗ ಎಲ್ಲ FEOನಲ್ಲಿ ಈಗ ಎಲ್ಲಾರ್ಗು ನಾವು ಡೆಮೋ ಕೊಡ್ತಾ ಇದೀವಿ. ಈಗ ಯಾವ ರೀತಿ ಮಾಡ್ಬೋದು, ಏನು ಎಷ್ಟು ಖರ್ಚಾಯ್ತದೆ, ಯಾವ ರೀತಿ ನಮ್ಗೆ ಲಾಭ ಏನ್ ಬರುತ್ತೆ, ಎಲ್ಲಾನು ಒಂದ್ ಸ್ವಲ್ಪ ಪ್ರಿಪರೇಷನ್ ಅಲ್ಲಿ ಇದ್ದೀವಿ. ಅಂದ್ರೆ ಮುಂಚೂಣಿಲಿ ಅಂತ ಅಂದ್ರೆ ಅಬ್ಸರ್ವೇಷನ್ ಅಂತ ಅಂತೀವಲ್ಲ, ಏನು ಉತ್ಪಾದನೆ ಬಂದತೆ, ಹೇಗೆ ಇದನ್ನ ಯೂಸ್ ಮಾಡಿದ್ರೆ ಜನಗಳಿಗೆ ಏನು ಉಪಯೋಗ ಇರ್ತದೆ ಅಂತ ಅನ್ನೋದೆಲ್ಲಾನು ಈಗ ಪ್ರಥಮವಾಗಿ ಶುರು ಮಾಡ್ತಾ ಇದ್ದೀವಿ. ಕಂಬಳಿನೂ ಮಾಡ್ತಿದ್ದೀರಾ? ಕಂಬಳಿನೂ ಎಳಿತೀವಿ. ಹೌದಾ? ಹೌದು. ಈ ಗದ್ಗೆ ಕಂಬಳಿ ಅಂತ ಅಂದ್ಬಿಟ್ಟು ಅತಿ ರೇರ್ ಇಲ್ಲಿ ಜಾಸ್ತಿ. ಪುನಃ ಇಲ್ಲಿ ಏನಾರ ಮಾರಾಟ ಆಗದೆ ಇದ್ರೆ ಪುನಃ ಅಲ್ಲಿಗೆ ಉತ್ತರ ಕರ್ನಾಟಕ ಕಡೆ ಜಾಸ್ತಿ ಹೋಗುತ್ತೆ, ಪುನಃ ಅಲ್ಲಿಗೆ ಅವ್ರಿಗೆ ಕೊಟ್ಬಿಡ್ತೀವಿ. ಹೌದಾ? ಉತ್ತರ ಕರ್ನಾಟಕ ಕಡೆ ಕಂಬಳಿಗಳು ಜಾಸ್ತಿ ಹೋಗುತ್ತೆ, ಇಲ್ಲಿ ಒಂದ್ ಸ್ವಲ್ಪ ಕಡಿಮೆ ಬೇಡಿಕೆ. ಇಲ್ಲೇನಿದ್ರು ಕಂಡಿರೋರೇ ಅದನ್ನ ತಗೊಳ್ಳೋರು. ಆ ತರದಾಗಿ ಟೋಪಿ, ಶಾಲು ಇಂಥವೆಲ್ಲ ಮಾರಾಟ ಆಗ್ತವೆ, ಎಲ್ಲ ಮಾರಾಟ ಆಗುತ್ತವೆ. ಅಂದ್ರೆ ಈಗ ರ್ಯಾಂಬುಲೆ ಕುರಿ ಉಣ್ಣೆನೆ ಆಗ್ಬೇಕಾ? ಎಲ್ಲಾ ಕುರಿ ಉಣ್ಣೆನಲ್ಲೂ ಟೋಪಿ, ಶಾಲು ಎಲ್ಲ ಮಾಡ್ಬೋದಾ? ಈ ಕಂಬಳಿಗೆ ರಫ್, ಈ ಸ್ವೆಟರ್ಗೆ ಹ್ಯಾಂಡ್ ಕ್ಯಾಪು, ಗ್ಲೌಸ್ಗಳು, ಈ ತರದವೆಲ್ಲ ನೈಸಾಗಿ ಮಾಡುವಂತವಕ್ಕೆ. ಮತ್ತೆ ಮಫ್ಲರ್, ಈ ಉಲ್ಲನ್ ಮಫ್ಲರ್ ಅಂತಾರಲ್ಲ, ಆ ತರ ಮಫ್ಲರ್ಗಳು, ಇವನ್ನೆಲ್ಲ ತರಕ್ಕೆ ರಾಮ್ಲೆಟ್ ಉಣ್ಣೆ ಪರ್ಫೆಕ್ಟ್ ಸರ್. ಈ ಮಂದ ಇರೋದು ಕಂಬಳಿಗಾಗುತ್ತೆ. ಏನು ಈ ರಫ್ ಇರ್ತದಲ್ಲ ಅದೇನ್ ಮಾಡ್ತಾರೆ, ಈ ಕಾಲು ಒರ್ಸೋದು ಮತ್ತೆ ಇವೆಲ್ಲ ಮಾಡಕ್ಕೆ ಯೂಸ್ ಮಾಡ್ತಾರೆ ಈ ಉಣ್ಣೆಯಿಂದ. ಈ ಕುರಿ ಮೇಕೆಗಳಿಗೆ ರೋಗ ಬರ್ತವೆ, ಲಸಿಕೆ ಹಾಕಿಸ್ಬೇಕು, ಇಂಥದಕ್ಕೆಲ್ಲ ನೀವು ಪಶುಪಾಲನಾ ಇಲಾಖೆ ನೆರವಿನಿಂದ ಅವ್ರಿಗೆ ಈ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀರಾ, ಅಥವಾ ಔಷಧಿಗಳನ್ನೆಲ್ಲ ನಿಮ್ಮ FPO ಮೂಲಕ ಮಾರಾಟ ಮಾಡ್ತಿದ್ದೀರಾ? ನಾವು ಮಾರಾಟ ಮಾಡೋಕೆ ಪ್ರಥಮವಾಗಿ ಶುರು ಮಾಡಿದೀವಿ. ಆದ್ರೆ ನಮ್ಗೆ ಈ ಮಾರಾಟ ಮಳಿಗೆಯಲ್ಲಿ ಇಟ್ಕೊಳ್ಬೇಕಾದ್ರೆ ಒಂದು ಲೈಸೆನ್ಸ್ ಆರ್ಡರ್ ಬೇಕು. ಅದು BVSC ಮಾಡಿರುವಂತ ಸ್ಟೂಡೆಂಟ್ ಯಾರಾದ್ರೂ ಡಾಕ್ಟರ್ ಬೇಕು.
ಈಗಿರೋ ಡಾಕ್ಟರ್ಗಳು ಇಲ್ಲೊಂದು 3 ವರ್ಷ ಇರ್ತಾರೆ, ತಿರ್ಗಾ ಟ್ರಾನ್ಸ್ಫರ್ ಆಯ್ತಾರೆ, ಇನ್ನೊಂದ್ಸರಿ ಒಂದ್ ಕಡೆಗೆ ಹೋಗ್ತಾ ಇರ್ತಾರೆ. ಸೀಮಿತವಾಗಿ ಯಾರು ಡಾಕ್ಟರ್ಗಳು ಇಲ್ಲಿ ಉಳ್ಕೊಳ್ಳಲ್ಲ. ಆ ತರದಲ್ಲಿ ಏನ್ ಮಾಡ್ತಾರೆ, ಈಗ ಪಶುಪಾಲನಾ ಇಲಾಖೆಗೆ ಸಪ್ಲೈ ಆಗುತ್ತಲ್ವಾ, ಅದನ್ನೇ ನಾವು ಏನ್ ಮಾಡ್ತೀವಿ, ಇವಾಗ ಪ್ರತಿಯೊಂದು ಸುಮಾರು 10,000 ಜನಸಂಖ್ಯೆಗೆ ಒಂದು ವೆಟನರಿ ಹಾಸ್ಪಿಟಲ್ ಆಗ್ಬಿಟ್ಟಿದ್ರೆ, ಹಂಗಾಗಿ ಈಗ 5,000ಕ್ಕೆ ಫಾರ್ಮೇಶನ್ ಆಯ್ತದೆ. ವೆಟನರಿ ಹಾಸ್ಪಿಟ್ಲು 5,000 ಜನಸಂಖ್ಯೆಯಲ್ಲಿ ಇರ್ತದೆ, ಅಲ್ಲೊಂದು ವೆಟನರಿ ಹಾಸ್ಪಿಟಲ್ ಆಯ್ತದೆ. ಇವಾಗ ಸಾಧಾರಣವಾಗಿ ಬೇಕಾದಷ್ಟು ಗೌರ್ಮೆಂಟ್ ಕಡೆಯಿಂದ ಮೆಡಿಸಿನ್ಗಳೆಲ್ಲ ಸಪ್ಲೈ ಆಯ್ತಾ ಇದೆ. ಹಾಗಾಗಿ ನಾವು ಏನ್ ಮಾಡಿರ್ತೀವಿ ಅಂತಂದ್ರೆ, ಪಶು ಇಲಾಖೆನೆ ಅವಲಂಬಿತವಾಗಿ ಏನಾದ್ರೂ ಜಾಸ್ತಿ ಇರಬೇಕು ಅಂತಂದ್ರೆ ನಮ್ಮ ಅಧಿಕಾರಿಗಳ ಕಡೆಯಿಂದ ಏನ್ ಮಾಡ್ತೀವಿ, ಒಂದ್ ಸ್ವಲ್ಪ ರೆಫರ್ ಅಂತ ಅಂದ್ರೆ ಇಷ್ಟು ಬೇಕು ಇದ್ ಮಾಡಿ ಅಂತ ಅನ್ಬಿಟ್ಟು ಪಶು ಇಲಾಖೆಯವ್ರಿಗೆ ಒಂದು ಲೆಟರ್ ಕೊಡಿಸಿ ಈ ತರ ಮಾಡಿ ಅಂತ ಅನ್ಬಿಟ್ಟು ಎಲ್ಲ ಕೇರ್ಫುಲ್ ಆಗಿ ಎಲ್ಲಾರು ನೋಡ್ಕೊತಾ ಇದ್ದೀವಿ. ಈಗ ಮನೆಗಳಲ್ಲಿ ಕುರಿ ಸಾಕೋ ಅಂತವ್ರಷ್ಟೇ ನಿಮ್ಮಲ್ಲಿಗೆ ಶೇರ್ದಾರ್ ಆಗಿದಾರೆ, ಈ ಮಂದೆ ಕುರಿನವರು ಇದಾರೆ? ಮಂದೆ ಕುರಿಯವರು ಒಂದ್ ಇಬ್ಬರವ್ರೆ ಅಷ್ಟೇ, ಅಂದ್ರೆ ಜಾಸ್ತಿ ಅಂತ ಅಂದ್ರೆ ಮನೇಲೆ ಸಾಕೋರು 150 10 ಮರಿಗಳು ಸಾಕುತ್ತಾವಿಂದನು ಎಲ್ಲ 5 ಮರಿಗಳು ಸಾಕುತ್ತಾವಿಂದನು ಶೇರ್ದಾರರಾಗವ್ರೆ. ಹೌದಾ? ಗರಿಷ್ಠ ಎಷ್ಟು ಸಾಕಿರೋರು ಇದಾರೆ? ನಮ್ಮ ಸಹಕಾರ ಸಂಘದಲ್ಲಿ 700. ನಿಮ್ ಕಂಪ್ನಿನಲ್ಲಿ ಹೇಳಿ. ಅವರು ಇನ್ಕ್ಲೂಡ್ ಕಂಪನಿ ಆಗೋಯ್ತು, ಎಲ್ಲ ಕೊಲಾಬ್ರೇಷನ್ ಆಗ್ಬಿಟ್ವಿ. ಹೌದಾ? FEO ಪ್ಲಸ್ ಇವಾಗ ಫೀಡ್ಸ್ ಎಲ್ಲ ನಮ್ಮ FEO ಇಂದ ಅವ್ರಿಗೆ ಹೋಗ್ತಾ ಇದೆ. ಹೌದಾ? ತಿರ್ಗಿ ಇನ್ನೊಬ್ಬ ರೈತರು 2,000 ಸಾಕವ್ರೆ. ಮೆಲ್ವಿನ್ ಅಂತ ಅನ್ಬಿಟ್ಟು, ಕೀರ್ತನ ಅಂತ ಅನ್ಬಿಟ್ಟು ನಾರಿ ಸುವರ್ಣನೆ 500 ಸಾಕ್ತವ್ರೆ. ದೊಡ್ಡದಾಗ ಪ್ರಾಜೆಕ್ಟ್ ಐತೆ ಈಗ ನಮ್ದು, ಏನು ಮೇಕೆ ಮತ್ತೆ ಕುರಿದು ಉಯ್ಯಂಬಳಿ ಹೋಬಳಿಲಿ ದೊಡ್ಡದಾಗೆ ಪ್ರಾಜೆಕ್ಟ್ ಆ ತರ ಮಾಡ್ತಾರೆ. ಇನ್ನೊಂದು ಸಾತ್ನೂರು ಹೋಬಳಿಲಿ ನಮ್ಮ ಕನಕಪುರ ತಾಲೂಕಿನಲ್ಲಿ ಒಟ್ಟಿನಲ್ಲಿ ನಮ್ಮ ಇವಾಗ ಎಲ್ಲ NML ಸ್ಕೀಮ್ ಇಂದ 500 ಕುರಿ ಸಾಕೋಕೆ ಅದೊಂದು ಪ್ರಾಜೆಕ್ಟ್ 3 ಜನ ಮಾಡ್ತಾವ್ರೆ. ಮಳವಳ್ಳಿಯಿಂದ ಈ ಭಾಗದಿಂದ ಯಾರು ಇಲ್ವಾ ತಮ್ಗೆ? ಇದು ನಿರ್ದೇಶಕರಾಗ್ಲಿ ಅಥವಾ ಸದಸ್ಯರಾಗ್ಲಿ ಶೇರ್ದಾರಾಗ್ಲಿ? ನಾವು ಬರೀ ಕನಕಪುರಕ್ಕೆ ಸೀಮಿತ ಅಷ್ಟೇ, ಅಷ್ಟಕ್ಕೆ ಮಾಡ್ಕೊಂಡಿದ್ದೀವಿ. ಕನಕಪುರ ಸೀಮಿತ ಆಯ್ತು. ಅಂದ್ರೆ ಈ ಮಳವಳ್ಳಿ ಅಂತಂದ್ರೆ ಬಂಡೂರ್ ಫಾರಂ ಐತಲ್ಲ ಸರ್, ಬಂಡೂರ್ ಫಾರಂ ನಮ್ಗೆ ಉದ್ಭವ ಎಲ್ಲ ಕುರಿಗಳಿಗೆ ಎಲ್ಲ ಪ್ರತಿಯೊಂದು ತಿಳುವಳಿಕೆಗಳಿಗೆ ನಮ್ ಬಂಡೂರ್ ಫಾರಂ. ಇಲಾಖೆಯಿಂದ ಏನೆಲ್ಲ ಸೌಲಭ್ಯಗಳು ನೆರವು ಸಿಗುತ್ತೆ, ಮತ್ತೆ ಕುರಿ ಅಭಿವೃದ್ಧಿ ಮಂಡಳಿ ಇದೆಯಲ್ಲ, ಶೀಪ್ ಬೋರ್ಡ್, ಅವ್ರ ಕಡೆಯಿಂದ ಏನ್ ಸಿಗುತ್ತೆ, ಈ ಎಲ್ಲಾ ಸೌಲಭ್ಯಗಳನ್ನ ನಿಮ್ಮ ಕಂಪನಿ ಮೂಲಕ ನಿಮ್ಮ ಷೇರ್ದಾರರಿಗೆ ತಲುಪಿಸೋ ಪ್ರಯತ್ನ ಮಾಡ್ತೀರಿ ನೀವು? ಮಾಡ್ತೀವಿ, ಮತ್ತೆ ಸಹಕಾರ ಸಂಘಗಳ ಮೂಲಕನೂ ತಲುಪಿಸೋದಕ್ಕೆ ಮಾಡ್ತಾ ಇದ್ದೀವಿ. ಈ ಮಂದೆ ಕುರಿನವ್ರಿಗೆ ಏನಾದ್ರು ಸೌಲಭ್ಯ ಕಲ್ಪಿಸ್ಕೊಟ್ಟಿದ್ದೀರಾ? ಮಂದೆ ಕುರಿಯವರು ಸಾಧಾರಣವಾಗಿ ಇಲ್ಲ. ಅವ್ರೇನ್ ಒಂದಿಬ್ರು ಇದಾರೆ ಅಂದ್ರಲ್ಲ, ಮಂದೆ ಕುರಿ ಚನ್ನಪಟ್ಟಣ ಸೈಡ್ ಗಡಿಲ್ಲ ಅವ್ರೆ, ಅವ್ರೇನ್ ಮಾಡ್ತಾರೆ ಈ ಕಡೆಯಿಂದ ಅಲ್ಲಿಗೆ ದಾಟ್ಬಿಡ್ತಾರೆ. ಈಗ ಅಲ್ಲೋದ್ರು ನಮ್ ಡಿಸ್ಟಿಕ್ ಅಲ್ಲೂರ ನಮ್ಮ ಅಧಿಕಾರಿನೇ ಅವ್ರನ್ನು ಕೊಲಾಬ್ರೇಷನ್ ಮಾಡ್ಕೊಡ್ತಾರೆ. ಹೌದೇ? ಏನು ಕನಕಪುರ ಗಡಿಲ್ಲ ಅವ್ರೆ, ಚನ್ನಪಟ್ಟಣ ಕನಕಪುರ ಗಡಿಲ್ಲ ಅವ್ರೆ, ಬೇಯಿಸಿದಾಗ ಈ ಕಡೆ ಬರ್ತಾರೆ, ಆಲ್ಟಿಂಗ ಅಲ್ಲಿ ಹೋಯ್ತಾರೆ. ಹಾಗಾಗಿ ಮಂದೆ ಕುರಿಯವರು ಅವ್ರೇನ್ ಮಾಡ್ತಾರೆ, ನಮ್ಮ ಅಧಿಕಾರಿ ಕೈ ಕೆಳಗಡೆನೆ ಬರುದು. ಅವ್ರನ್ನು ಮಾತ್ರ ನಮ್ಮ ರಾಮನಗರ ಜಿಲ್ಲಾ ಅನುಷ್ಠಾನಾಧಿಕಾರಿ ಅವರಲ್ಲ, ಅವ್ರ ಕೈ ಕೆಳಗಡೆನೆ ಎಲ್ಲ ಅವರು ಇರ್ತಾರೆ. ಸಂಘ ಕಂಪನಿ ಬೇರೆ ಬೇರೆ ಅಂತ ಅನ್ಸುತ್ತಾ? ಕಂಪನಿ ನಿರ್ವಹಣೆ ಮಾಡೋದು ಸುಲಭ ಅಂತ ಅನ್ಸುತ್ತಾ? ಕಂಪನಿ ನಿರ್ವಹಣೆ ಮಾಡಬೇಕು ಅಂತಂದ್ರೆ ಗ್ರಾಹಕರು ಇರ್ಬೇಕು, ಉತ್ಪಾದಕರು ಇರ್ಬೇಕು, ಸುಲಭವಾಗಿ ಮಾಡ್ಬೋದು. ಅಲ್ಲ, ಒಬ್ರು ಸಿಇಒನು ಇರ್ಬೇಕಲ್ಲ ನಿಮ್ಗೆ? ಸಿಇಒನು ಇದ್ದಾರೆ. ಸಿಇಒನು ಅಂತಂದ್ರೆ ಅವರೆಲ್ಲ ಒಂದ್ ಸ್ವಲ್ಪ ಎಲ್ಲಾ ಇದ್ರಲ್ಲೂ ಜನಗಳ ಜೊತೆಲಿ ಹೊಂದಾಣಿಕೆ ಇದ್ರೆ ಆರಾಮಾಗಿ ಕಂಪನಿ ನಡೆಸಬಹುದು ಅಲ್ವಾ? ಹೊಂದಾಣಿಕೆ ಇಂಪಾರ್ಟೆಂಟ್, ಹೊಂದಾಣಿಕೆ. ಅಲ್ರಪ್ಪ, ಅದಕ್ಕೊಬ್ರು ಆಡಿಟರ್ ಬರ್ಬೇಕು, ಚಾರ್ಟೆಡ್ ಅಕೌಂಟೆಂಟ್ ಇರಬೇಕು. ನೇಮಕ ಮಾಡ್ಕೊಂಡಿದೀವಿ, ಆಡಿಟರ್ ನೇಮಕ ಮಾಡ್ಕೊಂಡಿದೀವಿ, ಸಿಇಒ ಮತ್ತೆ DO, ಕಂಪ್ಯೂಟರ್ ಆಪರೇಟರ್ ಎಲ್ಲಾನು ಮಾಡ್ಕೊಂಡು ಅವ್ರು ಎಲ್ಲಾರು ಸಮಾನತೆಯಿಂದ. ಏನು ವ್ಯವಹಾರ ವಹಿವಾಟು ಮಾಡ್ತಾ ಇದ್ದೀರಿ? ಆಯ್ತಾ, ಆಲ್ಮೋಸ್ಟ್ 4 ವರ್ಷ ಆಗಿದೆ. ಎಷ್ಟು ಬಿಸ್ನೆಸ್ ಮಾಡ್ತಾ ಇದ್ದೀರಿ? ಬಿಸ್ನೆಸ್ ಅಂತ ಅಂದ್ರೆ ಈಗ ನಾವು 3 ಕೋಟಿವರೆಗೂ ತಲುಪಿದೀವಿ. 3 ಕೋಟಿ ಟರ್ನ್ ಓವರ್ ತಲುಪಿದೀವಿ. ಪರವಾಗಿಲ್ಲ. ಮುಂದೆ ಎಲ್ಲಿ ತನಕ ಮಾಡ್ಬೇಕು ಅನ್ನೋ ಆಸೆ ಇದೆ ತಮ್ಗೆ? ನಾವು ಸುಮಾರು ಒಂದು 50 ಕೋಟಿವರೆಗೂ ಮಾಡ್ಬೇಕು ಟರ್ನ್ ಓವರ್ ಅಂತ ಅನ್ಬಿಟ್ಟು. ಏನ್ ಮಾಡ್ತೀರಾ 50 ಕೋಟಿ? 3 ಕೋಟಿ ಟರ್ನ್ ಓವರ್ ಅಂದ್ರೆ ಏನ್ ಮಾಡ್ತಿದ್ದೀರಿ? 3 ಕೋಟಿ ಇವಾಗ ಮಾಮೂಲಿ ಫೀಡ್ಸ್ಗಳು, ಹಾಲು, ರೈತರು ಉತ್ಪಾದನೆ ಮಾಡದಂತ ಹಣ್ಣುಗಳು ಇರ್ಬೋದು, ರೇಷನ್ ಇರ್ಬೋದು, ಭತ್ತ ಮತ್ತೆ ತೆಂಗಿನಕಾಯಿ. ಇವೆಲ್ಲ ತೆಂಗಿನಕಾಯಿ ಏನ್ ಸರ್, ತೆಂಗು ಒಂದ್ ಸ್ವಲ್ಪ ನಿಂತ್ಕೊಂಡ ಅಂತಂದ್ರೆ ಅದೇ 1 ವರ್ಷದಲ್ಲಿ 2 ಕೋಟಿ 3 ಕೋಟಿ ಮಾಡಾಕ್ಬಿಡ್ಬೋದು. 1 ವರ್ಷದಲ್ಲೇ ಮಾಡಾಕ್ಬಿಡ್ಬೋದು ತೆಂಗಿಗೆ ಹೋದ್ರೆ. ಅಂದ್ರೆ ಹಣ ಬೇಕಲ್ರ. ಇವಾಗ ನಾವು ಅವ್ರಿಗೆ
ಕೊಟ್ಟಾಗ ಅವರಿಂದ ನಮ್ಗೆ ಬರ್ಬೇಕಾದ್ರೆ ಲೇಟ್ ಮಾಡ್ಬಿಡ್ತಾರೆ, ಒಂದ್ ಸ್ವಲ್ಪ ಹ್ಮ್ ಲೇಟ್ ಆಯ್ತಂದ್ರೆ ಅದರಲ್ಲಿ ಮಿನಿಮಮ್ ಆಗಿ ಅದೊಂದು ಬ್ರಾಂಚ್ ಒಬ್ರಿಗೂ ವಹಿಸಿದೀವಿ. ಹ್ಮ್ ಅವ್ರ ಪಡೆಗೆ ಅವ್ರು ಮಾಡ್ಕೊ ಹೋಗ್ತಾ ಇದಾರೆ. ಹ್ಮ್ ನಮ್ಮ ರೈತರ ಕಡೆಯಿಂದ ಏನು ರೈತರಿಗೆ ಹೆಲ್ಪ್ ಆಗ್ಬೇಕು FO ಕಡೆಯಿಂದ ಅವ್ರಿಗೆ ಮಾರ್ಗದರ್ಶನ ಕೊಟ್ಕೊಂಡು ಹೋಗ್ತಾ ಇರ್ತೀವಿ. ಈಗ ಕುರಿ ಸಾಕೋರ್ಗೆ, ಮೇಕೆ ಸಾಕೋರ್ಗೆ ಒಳ್ಳೆ ತಳಿ ಕುರಿ ಕೊಡ್ಸೋದು, ಒಳ್ಳೆ ತಳಿ ಟಗರ್ ಕೊಡ್ಸೋದು, ಮತ್ತೆ ಸಾಕಾಣಿಕೆಗೆ ಬೇಕಾದಂತ ತರಬೇತಿ ಕೊಡೋದು, ಇಂಥವನ್ನೆಲ್ಲ ಮಾಡ್ತಾ ಇದ್ದೀರಾ? ಮಾಡ್ತಾ ಇದೀವಿ. ಅಲ್ಲಿ ಈಗ 5 ವರ್ಷದಿಂದ ಸುಮಾರು ಒಂದು 2-2.5 ಸಾವಿರ ಜನಕ್ಕೆ ಟ್ರೈನಿಂಗ್ ಮಾಡಿಕೊಡಿಸಿದೀವಿ. ಏನು 1 ದಿನದ ತರಬೇತಿ, 3 ದಿನದ ತರಬೇತಿ, ಹ್ಮ್ ಮತ್ತೆ ಮಾಂಸದಿಂದ ಏನೇನು ನಾವು ಮಾಡ್ಬೋದು ಅಂತ ಅನ್ನೋದು ಹೈದರಾಬಾದ್ಗೂ ಕರ್ಕೊಂಡು ಹೋಗಿ ಟ್ರೈನಿಂಗ್ ಕೊಡಿಸಿದ್ವಿ. ಹೈದರಾಬಾದಲ್ಲಿ ಅಲ್ಲಿ? ಹೈದರಾಬಾದಲ್ಲೇ ಹೌದಾ? ಮೀಟ್ ಯಾವ ರೀತಿ ಮಾಡಿದ್ರೆ ಏನು ಯಾವ ರೀತಿ ಮಾಡ್ಬೋದು, ಆದಾಯ ಪಡಿಬೋದು ಅಂತ ಅಂದ್ಬಿಟ್ಟು ಹ್ಮ್ ಆಂಧ್ರದಲ್ಲಿ ಅಲ್ಲೂ ಕರ್ಕೊಂಡೋಗಿ ಟ್ರೈನಿಂಗ್ ಕೊಡಿಸಿದೀವಿ. ಹ್ಮ್ ಮತ್ತೆ ಪ್ರತಿಯೊಬ್ಬ ಮೆಂಬರ್ಗೂ ಯಾರು ನಿರ್ದೇಶಕರಿದ್ದಾರೆ ಅವ್ರಿಗೂ 2 ಸಾರಿ ಟ್ರೈನಿಂಗ್ ಕೊಡಿಸಿದೀವಿ. ಯಾವ ರೀತಿ ನೀವು ನಡೆಸಬೇಕು, ಯಾವ ರೀತಿ ಮಾಡ್ಬೋದು, ಯಾವ ರೀತಿ ನೀವು ನಡ್ಕೋಬೇಕು, ಗ್ರಾಹಕರ ಜೊತೆ ವ್ಯವಹಾರ, ರೈತರ ಜೊತೆ ವ್ಯವಹಾರ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು ನೀವು ಹ್ಮ್ ಅಂತ ಅನ್ನೋದನ್ನು ಅದನ್ನು ಟ್ರೈನಿಂಗ್ ಕೊಡಿಸಿದೀವಿ. ನೀವು ತಗೊಂಡಿದ್ರಿ ತರಬೇತಿ? ನಾವು ತಗೊಂಡಿದೀವಿ. ನೆಕ್ಸ್ಟ್ ರಾಜಸ್ಥಾನದಲ್ಲೂ ತಗೊಂಡಿದೀವಿ. ರಾಜಸ್ಥಾನದಲ್ಲಿ ಟ್ರೈನಿಂಗು, ಮಹಾರಾಷ್ಟ್ರದಲ್ಲಿ ಟ್ರೈನಿಂಗು, ಕೊಡೈಕೆನಾಲ್ ಟ್ರೈನಿಂಗು, ಎಲ್ಲಾ ಕಡೆನೂ ಮುಗಿಸ್ಕೊ ಬಂದು ಇವಾಗ ನಾವು 4-6 ಜನಕ್ಕೆ ನಾವು ಏನ್ ಇದ್ ಮಾಡಿದೀವಿ ಅದನ್ನ ತಿಳುವಳಿಕೆಯಲ್ಲಿ ಈಗ ನಾವು ಈ ಕುರಿ ಸಾಕೋದು ಅಂದ್ರೆ ಅಟ್ಟಣಿಗೆ ಮೇಲೆ ಕುರಿ ಸಾಕೋ ಪದ್ಧತಿ, ಸ್ಟಾಲ್ ಫೀಡಿಂಗ್ ಬರುತ್ತೆ. ಸ್ಟಾಲ್ ಫೀಡಿಂಗ್, ಹೌದು. ಅದ್ರ ಬಗ್ಗೆ ಎಲ್ಲಾರು ಅದಕ್ಕೆ ಕನ್ವರ್ಟ್ ಮಾಡ್ತಾ ಇದೀವಿ. ಎಲ್ಲಾ ರೈತರು 10 ಸಾಕಿದ್ರು ಅಡ್ಡೆ ಇರ್ಬೇಕು, ಅಟ್ನೆ ಮೇಲೆ ಸಾಕ್ಬೇಕು. ಅಟ್ನೆ ಮೇಲೆ ಸಾಕೋದ್ರಿಂದ ಅವ್ರಿಗೆ ಒಂದ್ ಸ್ವಲ್ಪ ಕೆಲಸ ಕಡಿಮೆ ಬರ್ತದೆ. ಮತ್ತೆ ರಸಮೇವು ಮಾಡ್ಬೇಕು. ರಸಮೇವು ಮಾಡಿ ಸಾಕುವುದರಿಂದ ಅವ್ರಿಗೆ ಹೆಚ್ಚಿನ ಹೊರೆ ಬೀಳೋದಿಲ್ಲ. ಅಂತಂದ್ರೆ ಈ ಆಳುಗಳದು ಮತ್ತೆ ಟೈಮು ವೇಸ್ಟ್ ಆಗುವಂಥದ್ದು ಏನಿಲ್ಲ. ಯಾವಾಗ ಸಾಧಾರಣವಾಗಿ ಈ ರಸಮೇವು ಮಾಡ್ಕೊಂಡು ಸೈಲೇಜ್ ಮಾಡ್ಕೊಂಡು ಸ್ಟಾಕ್ ಇಟ್ಕೊಂಡಿರೋದ್ರಿಂದ ಅವ್ರು ಯಾವಾಗ ಬೇಕೋ ಅದನ್ನ ಯೂಸ್ ಮಾಡ್ತಾರೆ. ಟೈಮ್ ಕುರಿಗಳಿಗೆ, ಈ ಮನುಷ್ಯರಿಗೆ ಟೈಮಿಗೆ ಸರಿಯಾಗಿ ಊಟ ಕೊಟ್ಟಂಗೆ ಅವಕ್ಕೂ ಇದು ಮಾಡ್ಬೋದು. ಈ ಬರೀ ಹಸಿ ಮೇವು ಹಾಕ್ತೀನಿ ಅಂತಂದ್ರೆ ಆಳುಗಳು ತೊಂದ್ರೆ, ಆಳುಗಳು ಕರ್ಕೊಂಡೋಗಿ ಕುಯ್ಕೊಬಂದು ತಿರ್ಗಾ ಹಾಕೋದಕ್ಕೆ 12 ಗಂಟೆ ಆಗೋಗುದು. ಈಗೇನಿಲ್ಲ, ರಸಮೇವು ಬಂದ ಮೇಲೆ ಸೈಲೇಜ್ ಮಾಡ್ಕೋತೀವಿ. ಸೈಲೇಜ್ ಟೈಮ್ ಟು ಟೈಮ್ 8ರಿಂದ 10 ಒಳಗಡೆ ಮೇವು, ನೀರು, ಅವಕ್ಕೆ ಮೆಡಿಸನ್, ಆ ಫೀಡ್ಸ್ ಎಲ್ಲ ಪ್ರತಿಯೊಂದು ಟೈಮ್ ಟು ಟೈಮು ಮ್ಯಾನೇಜ್ ಆಯ್ತದೆ. ಮಳೆ ಬರ್ಲಿ ಬಿಸಿಲು ಇರ್ಲಿ ಏನೇ ಇರ್ಲಿ ಸ್ಟಾಲ್ ಫೀಡಿಂಗ್. ಈ ಕಂಪನಿ ಮಾಡದ್ಮೇಲೆ ನಿಮ್ಮಲ್ಲಿ ಏನಾದ್ರು ಬದಲಾವಣೆ ಆಗಿದೆಯಾ ಗೌಡ್ರೆ? ನಮ್ಮಲ್ಲಿ ಅಂತ ಅಂದ್ರೆ ಕಂಪ್ನಿ ಮಾಡಾದ್ಮೇಲೆ ಹೆವಿ ಅಂದ್ರೆ ಜಾಸ್ತಿ ಮೇಕೆಗಳು ಕುರಿಗಳು ಆಗ್ಬೋದು ಎಲ್ಲ ಸಾಕಿ ಮಾಂಸ ಮಾರೋದಕ್ಕೆ ಕಸಾಯಿಖಾನೆ ಮಾಡೋದಕ್ಕೆ ಈಗ ಅಲ್ಲಿ ನಾವು NML ಸ್ಕೀಮ್ ಇಂದ ಕನೆಕ್ಷನ್ ತಗೊಂಡಿದ್ದೀವಿ. ನಮ್ಮಲ್ಲಿ ಎಷ್ಟಿದ್ರು ಮಾಂಸಕ್ಕೆ ಬೇಡಿಕೆ ಇದೆ. ಮೇಕೆಗಳು ಆಗ್ಬೋದು, ಕುರಿಗಳು ಆಗ್ಬೋದು. ನಾವು ಸಾಕ್ತಂತ ಕುರಿಗಳು, ಮೇಕೆಗಳು ಈಗ ಸಾಲ್ತಾ ಇಲ್ಲ ನಮ್ಗೆ. ಏನು ಹೊರಗಡೆ ಸಾಗಾಣಿಕೆಗೆ ಮಾಂಸ ಕೊಡಬೇಕು ಅಂತಂದ್ರೆ ಸಾಲ್ತಾ ಇಲ್ಲ. ನಮ್ಮಲ್ಲಿ ಇನ್ನೂ ಡೆವಲಪಿಂಗ್ ಮಾಡಬೇಕು. ಕಸಾಯಿಖಾನೆ ತೆರೆಯಕ್ಕೂ ಒಂದು ಅನುಮತಿ ತಗೊಂಡಿದ್ದೀರಿ? ಕಸಾಯಿಖಾನೆ ತರೀಕೆ ಅಂತಂದ್ರೆ ಇವಾಗ ಅಲ್ಲಿ ಇದರಲ್ಲಿ ಆಗದೆ, ಎಲ್ಲಿ ಶಿರಾದ, ತುಮಕೂರು ಇದರಲ್ಲಿ ಅಲ್ಲಿಗೆ ಸಪ್ಲೈ ಕೊಡೋಕೆ ನಮ್ಗೆ. ಸರಿ, ಅಂದ್ರೆ ಈಗ ನಿಮ್ದೇನ್ FPO ಕಂಪನಿ ಇದೆ, ಲಾಭದಲ್ಲಿ ನಡೀತಾ ಇದೆ? ಲಾಭದಲ್ಲಿ ಇದೀವಿ ಅಲ್ವೇ? ರೈತರು ಖುಷಿಯಾಗವ್ರೆ? ರೈತರು ಖುಷಿಯಾಗವ್ರೆ. ನಮ್ಗೆ ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ನಮ್ಗೊಂದ್ ಸ್ವಲ್ಪ ಆವರ್ತ ನಿಧಿ ಅಂತ ಅನ್ಬಿಟ್ಟು ಒಂದು 25 ಲಕ್ಷದವರೆಗೂ ಬರಬೇಕು. ಅದು ಇನ್ನೂ ಬಂದಿಲ್ಲ. ಬಂದ ಮೇಲೆ ನಾವು ಇನ್ನೂ ವ್ಯಾಪಾರನ ಹೆಚ್ಚಿಗೆ ಮಾಡ್ಕೊಂಡು ಹೋಗೋಕೆ ರೆಡಿ ಮಾಡ್ಕೊಂಡು. ಹೆಚ್ಚಿನ ಮಾಹಿತಿಗೆ ಗೌಡ್ರ ನಿಮ್ಮನ್ನೇ ಸಂಪರ್ಕ ಮಾಡ್ಬೇಕು ಅಂದ್ರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಏನು ಹೇಳಿ ದಯಮಾಡಿ. 9972727282. ಇನ್ನೊಂದ್ಸರಿ ಹೇಳ್ತೀರಾ? 9972727282. ಇನ್ನೂ ಒಂದ್ಸರಿ ಹೇಳ್ಬಿಡಿ. 9972727282. ಒಳ್ಳೇದು ನಾಗೇಗೌಡ್ರೆ, ಇದುವರೆಗೂ ನಿಮ್ಮ ಕುರಿ ಮತ್ತು ಮೇಕೆ ರೈತ ಉತ್ಪಾದಕ ಕಂಪನಿಯ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಬಹಳ ಚೆನ್ನಾಗಿ ಮಾಹಿತಿ ಕೊಟ್ರಿ. ವಂದನೆಗಳು, ನಮಸ್ಕಾರ. ಥ್ಯಾಂಕ್ ಯು ಸರ್. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ಕನಕಪುರ ಕುರಿ ಮತ್ತು ಮೇಕೆ ಸಾಕಾಣಿಕೆ ರೈತ ಉತ್ಪಾದಕ ಕಂಪನಿಯ ಕಾರ್ಯ ಚಟುವಟಿಕೆಯನ್ನು ಕುರಿತು ಕಂಪನಿಯ ನಿರ್ದೇಶಕರಾದ
ಎನ್.ಕೆ. ನಾಗೇಗೌಡ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ನಮ್ ಕಂಪನಿ ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವೃತ್ತಿಪರತೆಯು ಕೌಶಲ್ಯ, ದುಡಿಮೆಯ ಕಂಪನಿ ಅಡಿಪಾಯ. ಬೆಳೆಯೋಣ ಕೊಳ್ಳೋಣ ಮೌಲ್ಯವರ್ಧಿಸಿ ಮಾರೋಣ. ಸಹಯೋಗ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯ, ಸಮೂಹ ಸಂವಹನ ಹಾಗೂ ಪತ್ರಿಕೋದ್ಯಮ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ ಹಾಗೂ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆ ಮಂಡ್ಯ. ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ. ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಶೀರ್ಷಿಕೆ ಗೀತೆ ರಚನೆ ರಮೇಶ್ ಪಿ ರಂಗಸಮುದ್ರ, ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ, ವಾದ್ಯ ಸಹಕಾರ ತುಮಕೂರು ಬಿ ರವಿಶಂಕರ್ ಹಾಗೂ ದಿವ್ಯಶ್ರೀ. ಕಂಪನಿ ಕೂಡಿಸಿ ನಾವು ಲಾಭವ ಬೆಳೆಸೋಣ. ರೈತರ ಬವಣೆಗೆ ಸಾಲದ ಶೂಲಕ್ಕೆ ಕಡಿವಾಣ ಹಾಕೋಣ. ಸಹಗಾಯನ ಹಾಗೂ ನಿರ್ಮಾಣ ನೆರವು ಆರ್ ಲೋಕೇಶ್ವರಿ. ನಮ್ಮ ಕಂಪನಿ ಇದು ನಮ್ಮ ಕಂಪನಿ, ನಮ್ಮ ಕಂಪನಿ. ಪರಿಕಲ್ಪನೆ ಹಾಗೂ ನಿರ್ಮಾಣ ಎನ್ ಕೇಶವಮೂರ್ತಿ. ಇದು ನಮ್ಮ ಕಂಪನಿ, ರೈತ ಉತ್ಪಾದಕರ ಕಂಪನಿ.